ಎಸ್ 2024ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ ಫೆಬ್ರವರಿಯಲ್ಲಿ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ಲಿಯರ್ ಎಲ್ರಿಗೂ? ಫಸ್ಟ್ ನಾನು ಕ್ವಶನ್ಸ್ ಗಳನ್ನ ಡಿಸ್ಪ್ಲೇ ಮಾಡ್ತೀನಿ, ಸೊ ಆನ್ಸರ್ಸ್ ಗಳನ್ನ ಹಾಕ್ರಿ. ಆಮೇಲೆ ಕೊನೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ. ಒಂದು ವೇಳೆ ರೇಖೆಯ ಮೇಲೆ ಕನ್ನಡಿಯನ್ನ ಇರಿಸಿದ್ರಿ ಅಂತಂದ ಹೇಳಿದ್ರೆ ಇದು ಮಿರರ್ ಮೇಲೆ ಬರುವಂತಹ ಒಂದು ಕ್ವಶನ್ ಆಗೈತೆ. ಸೊ ಆಲ್ರೆಡಿ ವಿಡಿಯೋ ಇದ್ರ ಬಗ್ಗೆ ಅಪ್ಲೋಡ್ ಆಗೈತೆ, ಆ ವಿಡಿಯೋಸ್ ಗಳನ್ನ ನೋಡ್ರಿ. ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಆ ವಿಡಿಯೋಗಳನ್ನ ನೋಡ್ರಿ. ಸೊ ನೋಡ್ರಿ, ಕ್ವಶನ್ ಈ ತರ ಐತೆ, ಆಪ್ಷನ್ ಯಾವ್ದು ಬರುತ್ತೆ ಅಂತಂದ್ ಚೆಕ್ ಮಾಡಿ ನನ್ಗೆ ಮೆಸೇಜ್ ಅನ್ನ ಹಾಕ್ರಿ. ಸೊ ಕೊನೆಗೆ ಎಷ್ಟು ಕರೆಕ್ಟ್ ಆಗ್ತಾವ ಅಂತಂದ್ ಹೇಳಿ ಕರೆಕ್ಟ್ ಆಗಿ ಹೇಳ್ಬೇಕು. ಸೊ ಟೋಟಲ್ ಆಗಿ ಅಂತಂದ್ ಹೇಳಿದ್ರೆ ಎಷ್ಟಾಗ್ಬೇಕು? ಆಲ್ಮೋಸ್ಟ್ 15 ಮೇಲೆ. ನಿಮ್ಗೆ ಈ ತರ ಕ್ವಶನ್ಸ್ ಗಳು ಬಂದಾಗ ಒಂದ್ ಪೇಪರ್ ನ ತಗೊಂಡು ನಿಮ್ಗಲ್ಲಿ ಕೊಡ್ತಾರ, ರಫ್ ಪೇಪರ್ ಅಂತ ಕೊಡ್ತಾರ. ಆ ಪೇಪರ್ ಅಲ್ಲಿ ಏನಂತಂದ್ ಈ ತರ ಬಾಕ್ಸ್ ಹಾಕ್ಬಿಟ್ಟು ಮಡ್ಚ್ಬಿಟ್ಟು ಒಂದ್ಸರಿ ತಿದ್ರಿ, ಪರ್ಫೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ಸುಮ್ನೆ ನೀವು ಬುದ್ಧಿ ಉಪಯೋಗಿಸಕ್ ಹೋಗ್ಬೇಡ್ರಿ, ಈ ತರ ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ ಆಕೈತಂದ್ರ. ಎಸ್ ನೋಡ್ರಿ, ಎಲ್ರು ಏನೇನ್ ಹೇಳತ್ತೀರಿ ನೋಡ್ರಿ, ಎಷ್ಟು ಯಾರ್ಯಾರ್ದು ಏನೇನ್ ಕರೆಕ್ಟ್ ಆಗತ್ತ. ಸೊ ಈ ತರ ಮಿರರ್ ಕ್ವಶನ್ ಪೇಪರ್ ಕೇಳಿದಾಗ ನಾನು ಏನ್ ಹೇಳಿದೀನಿ, ಒಂದ್ ಪೇಪರ್ ನ ತಗೊಳ್ರಿ. ಸೊ ಈ ತರ ಪೇಪರ್ ಇರುತ್ತೆ, ಈ ಪೇಪರ್ ತಗೊಂಡು ಅಲ್ಲಿ ಏನಿರುತ್ತೆ ಒಂದ್ ಸ್ವಲ್ಪ ಡಯಾಗ್ರಾಮ್ ತಕೊಳ್ರಿ. ಸೊ ಈ ತರ ಒಂದ್ ನಡು ಗೆರೆ ಎಳೆದ್ಬಿಟ್ಟು ಮಡಚ್ಬಿಟ್ಟು ಸೊ ತಿದ್ರಿ ಅಂತಂದ್ ಹೇಳಿದಾನೆ. ಅಥವಾ ಇದನ್ನ ಜಾಸ್ತಿ ತಿದ್ದಿದಾಗ ಹಿಂದ್ಗಡೆ ಏನ್ ಮೂಡುತ್ತಲ್ಲ, ಹಿಂದ್ಗಡೆ ಒಂದು ಮೂಡುತ್ತಲ್ಲ ಚಿತ್ರ, ಅದೇ ಮಿರರ್ ಇಮೇಜ್ ಆಗಿರತ್ತ ಅಂತಂದ್ ಹೇಳಿ ಟ್ರಿಕ್ಸ್ ಅಲ್ಲಿ ಹೇಳಿದೇನೆ. ಅದನ್ನೊಂದ್ಸರಿ ನೋಡ್ಕೊಳ್ರಿ ವಿಡಿಯೋವನ್ನ. ಇಲ್ಲಿ ಏನ್ ಯಾವ ತರ ಬರುತ್ತೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಮಿರರ್ ವಿಡಿಯೋ ಯಾವ ತರ ಬರುತ್ತೆ, ಮಿರರ್ ಇಮೇಜು ಸೊ ಈ ರೀತಿಯಾಗಿ ಬರುತ್ತೆ. ಇದ್ರಲ್ಲಿ ಮೇನು ಪಿ ಅಂತಂದ್ ಐತೆ. ಆ ಪಿ ಯಾವ ತರ ಬರುತ್ತೆ, ಈ ಕಡೆ ಬಂದಾಗ ಈ ತರ ಪಿ ಬರುತ್ತೆ. ಚೆಕ್ ಮಾಡ್ಕೊಡ್ರಿ, ಎಲ್ಲಾ ಕಡೆ ಪಿ ಅದೇ ತರ ಐತೆ. ಇಲ್ಲೈತ್ ನೋಡ್ರಿ, ಇಲ್ಲೊಂದು ಒಳಗಡೆ ಒಂದ್ ಏನಂತಂದ್ ಹೇಳಿದ್ರೆ ಪಿ ಐತೆ, ಈ ರೀತಿಯಾಗಿ ಪಿ ಐತಲ್ಲ. ನಾವು ಚೆಕ್ ಮಾಡೋದು ಹಂಗೆ. ಈ ಪಿನು ಏನಂತಂದ್ ಹೇಳಿದ್ರೆ ಮಿರರ್ ಇಮೇಜ್ ಅಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಪಿ ಬರುತ್ತೆ. ಅದು ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಪಿ ಹಂಗ ಐತೆ. ಸೊ ಏನು ಮಾಡಕ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಇವ್ ಎರಡೂನು ಚೆಕ್ ಮಾಡ್ಕೋಬೇಕು. ಇವಾಗ ಈ ಕಡೆ ಬಂದ್ರ ಮಿರರ್ ಇಮೇಜ್ ಅಲ್ಲಿ ಬಂದ್ರು ಯಾವ ತರ ಬರುತ್ತೆ ಅದು. ಸೊ ಇಲ್ಲಿ ಮೇಲ್ಗಡೆ ಐತ್ ನೋಡ್ರಿ, ಇಲ್ಲಿ ದೊಡ್ಡದಾಗಿರೋದು ತೆಗಿತೀನಿ ನಾನು. ದೊಡ್ಡದಾಗಿರೋದು ಮಿರರ್ ಇಮೇಜ್ ಅಲ್ಲಿ ಬಂತು ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ. ಇದು ಈ ಕಡೆ ಐತಲ್ಲ, ಇದು ಈ ಕಡೆ ಸೈಡ್ ಬರುತ್ತೆ. ಕರೆಕ್ಟಾ? ಈ ಕಡೆ ಮೇಲ್ಗಡೆ ಬರುತ್ತೆ. ಈ ತರ ಬಾಕ್ಸ್ ಇಲ್ಲ ಐತಾ, ಫಸ್ಟ್ ದ್ರಲ್ಲಿ ಇಲ್ಲ, ಮಿಸ್ ಆಗೈತೆ. ನೆಕ್ಸ್ಟ್ ದ್ರಲ್ಲಿ ಎಲ್ಲಾ ಕಡೆ ಐತೆ. ಸೊ ಈ ರೀತಿಯಾಗಿ ಎಲಿಮಿನೇಷನ್ ಮೆಥಡ್ ಆದ್ರೂ ಟ್ರೈ ಮಾಡ್ಬೇಕು, ಸ್ಪೀಡ್ ಆಗ ಹೋಗ್ಬಿಡುತ್ತೆ ಅದು. ನೆಕ್ಸ್ಟ್ ಇದನ್ನ ನೋಡ್ರಿ, ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ ನೋಡ್ರಿ, ಈ ಕಡೆ ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇದು ಈ ಕಡೆ ಇರಬೇಕು, ಸ್ಮಾಲ್ ಬಾಕ್ಸ್ ಏನಂತಂದ್ ಹೇಳಿದ್ರೆ ಇದು ಈ ಕಡೆ ಇರಬೇಕು. ಸೊ ಆತರ ಯಾವ್ಯಾವ್ದು ಐತಾ, ಇಲ್ಲಿ ನೋಡ್ರಿ, ಇದು ಮಿಸ್ಟೇಕ್ ಆಗೈತೆ. ಇದು ಥರ್ಡ್ ಆಪ್ಷನ್ ಬರಂಗಿಲ್ಲ. ಸೊ ಫೋರ್ತ್ ಆಪ್ಷನ್ ಇದು ಬರುತ್ತೆ. ಸೇಮ್ ಅದೇ ತರ ನೋಡ್ಕೊಳ್ರಿ ಉಳ್ದಿದ್ದು. ಇಲ್ಲಿ ನೋಡ್ರಿ, ಯಾವ್ದೋ ಒಂದ್ ಇಲ್ಲಿ ಮಿಸ್ಟೇಕ್ ಕೊಟ್ಟಿದಾನ. ಇದು ಆಕ್ಚುಲಿ ಈ ತರ ದಂಡಿಗೆ ಬರ್ಬೇಕು, ಲಾಸ್ಟ್ ಕೊನೆಗೆ ಬರ್ಬೇಕು. ಇದು ಕೂಡ ಆಪ್ಷನ್ ಬರಲ್ಲ. ಆಪ್ಷನ್ ಬಿ ನಮ್ದು ಇಲ್ಲಿ ಏನಂದ್ರೆ ಕರೆಕ್ಟ್ ಆಗತ್ತ, ಆಪ್ಷನ್ ಬಿ. ಸೊ ನಮ್ದು ಮಿರರ್ ಇಮೇಜ್ ಏನಾಗತ್ತ, ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ಎಸ್, ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ, ಸೊ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಅಂದ್ರೆ ಇಲ್ಲಿ ಕೋಡಿಂಗ್ ಬಗ್ಗೆ ಕೇಳಿದಾನೆ. ಇಲ್ಲಿ ಏನ್ ಕೊಟ್ಟಿದ ನೋಡ್ರಿ, DEFINITE ಅಂತಂದ್ ಹೇಳಿ. ಇದನ್ನ ಏನಂತ ಬರ್ದಾನ, FIEDENI ಅಂತಂದ್ ಬರ್ದಾನ. ಹಂಗಾದ್ರ ಸೇಮ್ ಅದೇ ತರ ಇಲ್ಲಿ ಬಫೆಲೋ ಅನ್ನ ಏನೋ ಬರ್ದಿದಾನ. ಸೊ ಅಟ್ಯಾಚ್ಡ್ ಅನ್ನೋದನ್ನ ಯಾವ ತರ ಬರಿತಾನ ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಅಟ್ಯಾಚ್ಡ್ ಅನ್ನೋ ಒಂದು ವರ್ಡ್ ಅನ್ನ ಯಾವ ರೀತಿಯಾಗಿ ಬರಿತಾನ ಅಂತಂದ್ ಹೇಳಿ. ಎಸ್ ನೋಡ್ರಿ, ಯಾವ ತರ ಬರಿತಾನ ಟ್ರೈ ಮಾಡ್ರಿ. ಸೊ 4 ಆಪ್ಷನ್ ಇದಾವ. ಎಸ್ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ನಾವು ಚೆಕ್ ಮಾಡಿದಾಗ DEF ಇಲ್ಲಿ ಏನೇನ್ ಮೇಲ್ಗಡೆ ಏನಿದಾವಲ್ಲ ಎಲ್ಲಾ ಅಕ್ಷರಗಳೇನಂತಂದ್ ಹೇಳಿದ್ರೆ ಕೆಳಗಡೆ ಇದಾವ. ಮೇಲ್ಗಡೆ ಇರುವಂತಹ ಎಲ್ಲಾ ಅಕ್ಷರಗಳು ಕೆಳಗಡೆ ಇದಾವ. ಇದನ್ನ ಕೂಡ ಏನಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡಿ ಬರ್ದಾನ. ಇಲ್ಲಿ ನೋಡ್ರಿ, ಎಫ್ ಇದ್ದದ್ ಈ ಕಡೆ ಬರ್ದಾನ, ಐ ಇದ್ದದ್ ಇಲ್ಲಿ ಬರ್ದಿದಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೇನೇನೈತೆ, ಮತ್ ಏನೇನ್ ಚೇಂಜಸ್ ಮಾಡಿದಾನ. ಟಿ ಇದ್ದದ್ ಇಲ್ಲಿಗೆ ಬಂದೈತಿ, ಆಮೇಲೆ ಇ ಇದ್ದದ್ ಇಲ್ಲಿಗೆ ಬಂದೈತೆ. ಸೊ ಈ ರೀತಿಯಾಗಿ ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಡಿ ಇದ್ದದ್ ಇಲ್ಲಿಗೆ ಬಂದೈತಿ, ಇ ಇದ್ದದ್ ಇಲ್ಲಿಗೆ ಬಂದೈತೆ. ನೆಕ್ಸ್ಟ್ ಎನ್ ಇದ್ದದ್ ಇಲ್ಲಿ ಐತೆ, ಐ ಇದ್ದದ್ ಲಾಸ್ಟ್ ಐತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚೇಂಜಸ್ ಮಾಡ್ಕೊಟ್ಟಿದಾನ. ಸೇಮ್ ಅದೇ ತರ ನಾವು ಕೂಡ ನೋಡ್ಕೋಬೇಕು ಇವಾಗ. ಸೇಮ್ ಅದೇ ತರ. ಸೊ ಮೊದ್ಲಿನ ಎರಡು ಏನಾಗ್ಬೇಕು, ಲಾಸ್ಟ್ ನೋಡ್ರಿ, ಲಾಸ್ಟ್ ಎರಡು ವಿಡಿಯೋ ಏನ್ ಬರ್ತಾವೋ ಉಳಿದ್ ಎಲ್ಲಿ ಬರ್ತಾವೋ ಸೇಮ್ ಇದೇ ಸ್ಟ್ರಕ್ಚರ್ ನಮಗೂ ಬರ್ಬೇಕಲ್ಲಿ. ಇಲ್ಲಿ ಏನ್ ಕೊಟ್ಟಿದಾನೆ ಇದೇ ಸ್ಟ್ರಕ್ಚರ್ ಬರ್ಬೇಕು. ಟ್ರೈ ಮಾಡ್ರಿ ನೋಡೋಣ. ಇಲ್ಲಿ ಬೇರೆ ಯಾವ್ದು ಬರಂಗಿಲ್ಲ. ಸೊ ಇಲ್ಲಿ ಎರಡು ಬಿಡ್ರಿ ಇವ್ನ. ಸೊ ಎರಡ್ ಬಿಟ್ಟ ನಂತರ ಇವ್ ನೆಕ್ಸ್ಟ್ ಎರಡ್ ಇದಾವಲ್ಲ,
ಈ ಕಡೆ ಬರ್ಬೇಕು. ಇವೆರಡು ಏನಂತಂದ್ ಹೇಳಿದ್ರೆ ಈ ಕಡೆ ಬರ್ಬೇಕು. ಇಲ್ಲಿ ಏನ್ ಬಂತು, ಟಿ ಎ ಅಂತ ಬಂತು. ಸೊ ಫಸ್ಟ್ ಎರಡು. ಅದಾದ ನಂತರ ನೆಕ್ಸ್ಟ್ ಎರಡು ಏನದಾವ ಅಂತಂದ್ ಹೇಳಿದ್ರೆ ಲಾಸ್ಟ್ ಬಂದಿದಾವ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಎರಡು ಏನಂತಂದ್ ಹೇಳಿದ್ರೆ ಲಾಸ್ಟ್ ಇಂದ ಬಂದಾವ ಅಂತಂದ್ ಹೇಳಿದ್ರೆ ಲಾಸ್ಟ್ ದಿಂದ ಎರಡು ಬರ್ಬೇಕು ಇವು. ಸೊ ಅದಾದ ನಂತರ ಏನ್ ಬರ್ಬೇಕು, ಇಲ್ಲಿ ಇ ಡಿ ಅಂತಂದ್ ಹೇಳಿ ಬರ್ಬೇಕು. ಇ ಡಿ ಅಂತಂದ್ ಹೇಳಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಇದ್ರಲ್ಲಿ ಇ ಡಿ ಅಂತಂದಿಲ್ಲ, ಎಲಿಮಿನೇಷನ್ ಮೆಥಡ್, ಲಾಸ್ಟ್ ಆಪ್ಷನ್ ಹೋಯ್ತು. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ, ಇ ಡಿ ಆದ ನಂತರ ನೆಕ್ಸ್ಟ್ ಫಸ್ಟ್ ಎರಡು ಡಿ ಇ ಅಂತಂದ್ ಹೇಳಿ ಬರ್ಬೇಕು. ಫಸ್ಟ್ ಎರಡು ಈ ಕಡೆ ಬರ್ಬೇಕು. ಇಲ್ಲಿ ನೋಡ್ರಿ ಎ ಟಿ ಅಂತಂದ್ ಹೇಳಿ, ಟಿ ಎ ಇ ಡಿ, ಟಿ ಎ ಇ ಡಿ. ನೆಕ್ಸ್ಟ್ ಏನಂತಂದ್ ಐತಿ, ಡಿ ಎ ಅಂತಂದ್ ಹೇಳಿ. ಫಸ್ಟ್ ಆಪ್ಷನ್ ಎಲಿಮಿನೇಟ್ ಆಯ್ತು, ಫಸ್ಟ್ ಕೂಡ ಎಲಿಮಿನೇಟ್ ಆಗತ್ತ. ನೆಕ್ಸ್ಟ್ ಏನು, ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ, ಎನ್ ಎಲ್ಲಿಗೆ ಬಂದೈತೆ, ಐ ಎಲ್ಲಿಗೆ ಬಂದೈತೆ. ಸೊ ಇವೆರಡು ಏನಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಆಗ್ಬೇಕು. ಸೊ ಮೊದಲು ಎಚ್ ಬರಬೇಕು, ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಏನಂತಂದ್ ಹೇಳಿದ್ರೆ ಸಿ ಬರಬೇಕು. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತ ಇದ್ರಲ್ಲಿ, ಹಂಗೈತಾನ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಸೊ ಫಸ್ಟ್ ಇಲ್ಲಿ ಎರಡು ಇದಾವ, ಇಲ್ಲಿ ಐತ, ಇದು ಎನ್ ಇಲ್ಲಿಗೆ ಬಂದೈತಿ, ಐ ಇಲ್ಲಿಗೆ ಬಂದೈತ. ಸೊ ಇವೆರಡು 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 ಇಲ್ಲಿಗೆ ಬಂದವ, ಇವೆರಡು ಇಲ್ಲಿಗೆ ಬಂದವ, ಇವೆರಡು ಇಲ್ಲಿಗೆ ಬಂದಿದಾವ. ಅದಾದ ನಂತರ ಇವ್ ಇಲ್ಲಿಗೆ ಬಂದಿದಾವ. ನಾನು ಹೇಳುವಾಗ ಈ ಐ ತಗೊಂಡಿದ್ದೆ, ನೆಕ್ಸ್ಟ್ ಐ ತಗೊಂಡಿಲ್ಲ. ಸೊ ಇಲ್ಲಿ ಲಾಸ್ಟ್ ಏನಂತಂದ್ ಹೇಳಿದ್ರೆ ಸಿ ಎಚ್ ಅಂತಂದ್ ಬರುತ್ತ. ಇದು ನಾರ್ಮಲ್ ಆಗಿ ಎರಡು ಈ ಕಡೆ ಬರ್ತಾವ. ಇಲ್ಲಿ ನೋಡ್ರಪ್ಪ ಇನ್ನೊಂದ್ಸರಿ ನೋಡ್ರಿ. ಸೊ ಇವೆರಡು ಏನಂತಂದ್ ಹೇಳಿದ್ರೆ ಇಲ್ಲಿಗೆ ಬಂದಿದಾವ. ನಾವು ಈ ಕಡೆ ಕರೆಕ್ಟ್ ಆಗಿ ಹಾಕೊಳ್ಳೋಣ. ಇವೆರಡು ಇಲ್ಲಿಗೆ ಬಂದಿದಾವ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಎರಡು ಇಲ್ಲಿಗೆ ಬಂದಿದಾವ. ಲಾಸ್ಟ್ ಇ ಡಿ ಅಂತಂದ್ ಹೇಳಿ ಇಲ್ಲಿಗೆ ಬಂದೈತ. ಅದಾದ ನಂತರ ಡಿ ಇ ಅಂತಂದ್ ಹೇಳಿ ಇಲ್ಲಿಗೆ ಬಂದಿದಾವ. ಎ ಟಿ ಅಂತಂದ್ ಹೇಳಿ ನಮ್ದು ಕೂಡ ಬಂದಿದಾವ. ಇಲ್ಲಿ ನೋಡ್ರಿ ಇದು ಆಲ್ರೆಡಿ ಆಗಿ ಹೋಗೈತ. ನೆಕ್ಸ್ಟ್ ಎನ್ ಐ ಅಂತಂದೈತೆ, ಎನ್ ಇಲ್ಲಿಗೆ ಬಂದೈತೆ, ಐ ಇಲ್ಲಿಗೆ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಸಿ ಎಚ್ ಅಂತಂದೈತಲ್ಲ, ಸಿ ಬರ್ಬೇಕು ಮೊದಲು, ಆಮೇಲೆ ಎಚ್ ಬರ್ಬೇಕು. ಸಿ ಎಚ್, ಟಿ ಎ ಇ ಡಿ, ಟಿ ಎ ಇ ಡಿ, ಟಿ ಸಿ ಎಚ್ ಅಂತಂದ್ ಹೇಳ್ಬಿಟ್ಟು ಇದು ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ ನಮ್ದು. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು ಅಲ್ಲೇ ನೋಡ್ಕೊಂಡು. ಅದಾದ ನಂತರ ಥರ್ಡ್ ಕ್ವಶನ್ ನೋಡ್ರಿ. ಥರ್ಡ್ ಕ್ವಶನ್, ಸೊ ನೆಕ್ಸ್ಟ್ ಬಿಟ್ಟಿರುವ ಒಂದು ಫಿಗರ್ ಅನ್ನ, ಚಿತ್ರವನ್ನ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಮಾಡ್ಕೊಬೇಕು. ಸಿರೀಸ್ ಮೇಲೆ ಬಂದೈತೆ, ಫಿಗರ್ ಸಿರೀಸ್ ಮೇಲೆ. ಫಿಗರ್ ಸಿರೀಸ್ ಮೇಲೆ ಕೂಡ ಎಲ್ಲಾದ್ರ ಮೇಲೆ ವಿಡಿಯೋಸ್ ಗಳಾಗಿದಾವ. ಸೊ ಅವುಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಎಲ್ಲಾ ವಿಡಿಯೋಸ್ ಗಳಲ್ಲಿ ನಾನು ಟ್ರಿಕ್ಸ್ ಗಳನ್ನ ಹೇಳ್ಕೊಟ್ಟೇನಿ. ಆ ಟ್ರಿಕ್ಸ್ ಗಳನ್ನ ನೀವು ಅಪ್ಲೈ ಮಾಡ್ಬೇಕು. ಆ ಟ್ರಿಕ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೇಕು ಪ್ರಾಪರ್ ಆಗಿ. ಟ್ರೈ ಮಾಡ್ರಿ ಇದನ್ನ. ಗುಡ್. ಸೊ ಆಪ್ಷನ್ ಡಿ ಕರೆಕ್ಟ್ ಆಗತ್ತಾ? ಓಕೆ, ನೋಡೋಣ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ ಹೇಳಿ. ಸೊ ಇಲ್ಲಿ ಏನಾಗೈತಿ, ಫಸ್ಟ್ ಕೆ ಅಂತಂದ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಎರಡು ಬಂದಿದಾವ ಡಿಫ್ರೆಂಟ್ ಆಗಿರೋ ಸ್ಟ್ರಕ್ಚರ್ಗಳು, ಫಿಗರ್ ಗಳಂತ ಅನ್ಕೊಳ್ರಿ, ಚಿತ್ರಗಳಂತ ಅನ್ಕೊಳ್ರಿ. ಕೆ ಮತ್ತು ಈ ತರ ಬಂದೈತೆ. ನೆಕ್ಸ್ಟ್ ಇವೆರಡು ಮೂವ್ ಆಗಿದಾವ. ಇಲ್ಲಿ ನೋಡ್ರಿ ಕೆ ಮೂವ್ ಆಗೈತಿ, ಇದು ಮೂವ್ ಆಗಿದೆ. ಇಲ್ಲಿಂದ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಮೂವ್ ಆಗಿದಾವ, ಒಂದ್ ಎಕ್ಸ್ಟ್ರಾ ಬಂದೈತೆ. ಒಂದ್ ಎಕ್ಸ್ಟ್ರಾ ಏನಂತಂದ್ ಹೇಳಿದ್ರೆ ಅದು ಏನಂತಂದ್ ಹೇಳಿದ್ರೆ ಮೂಲೆಗೆ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಎಕ್ಸ್ಟ್ರಾ ಒಂದು ಫಿಗರ್ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಆಡ್ ಹಾಕೋತ ಹೋಗೈತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಮತ್ತೆ ಇವು ಮೂರು ಈ ಕಡೆ ಮುಂದ್ ಹೋಗಿದಾವ, ಆಮೇಲೆ 7 ಅನ್ನೋದು ಆಡ್ ಆಗೈತೆ. ಅಂದ್ರೆ ಇಲ್ಲಿ ಏನಾಗ್ಬೇಕು ಇವಾಗ, ಇಲ್ಲಿ ಮುಂದ್ಗಡೆ ಇಲ್ಲೊಂದ್ ಏನಂತಂದ್ ಹೇಳಿದ್ರೆ ಈ ಫಿಗರ್ ಅಲ್ಲಿ ಇಲ್ಲಿ ದೊಡ್ಡದ್ ಹಾಕ್ತೀನಿ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಒಂದು ಹೊಸದಾಗಿ ಯಾವ್ದೋ ಒಂದು ಫಿಗರ್ ಬರ್ಬೇಕು. ಇಲ್ಲಿ 7 ಅನ್ನೋದು ಮುಂದ್ ಹೋಗಿರ್ಬೇಕು, ಹ್ಯಾಶ್ ಅನ್ನೋದು ಮುಂದ್ ಹೋಗಿರ್ಬೇಕು. ನೆಕ್ಸ್ಟ್ ಈ ತರ ಏನಂತಂದ್ ಹೇಳಿದ್ರೆ ಇದೇನೈತಲ್ಲ ಇದು ಮುಂದ್ ಹೋಗಿರ್ಬೇಕು, ಕೆ ಅನ್ನೋದು ಮುಂದ್ ಹೋಗಿರ್ಬೇಕು. ಈ ತರ ಸ್ಟ್ರಕ್ಚರ್ ಬರ್ಬೇಕು. ಇಲ್ಲಿ ನೋಡ್ರಿ ಈ ತರ ಐತೆನ. ಸೊ ಫಸ್ಟ್ ಆಪ್ಷನ್ ಆಗಂಗಿಲ್ಲ, K7 ಅಂತ ಬಂದೈತಿ, ಈ ತರ ಬಂದಿಲ್ಲ. K7 ಅಂತಂದೈತೆ. ಇಲ್ಲಿ ನೋಡ್ರಿ ಹ್ಯಾಶ್ ಅಂತ ಬಂದಿಲ್ಲ, ಇಲ್ಲೇನೋ ಹೊಸದಾಗಿ ಬಂದೈತೆ. ಸೊ ಇದು ಆಗಂಗಿಲ್ಲ, ಅದು ಈ ಮೂಲೆಗೆ ಬರ್ಬೇಕು. ಸೊ ಕೆ ಅದಾದ ನಂತರ ಈ ತರ ಐತೆ, ಆಮೇಲೆ ಹ್ಯಾಶ್ ಐತೆ, 7 ಉಲ್ಟಾ ಐತೆ, ಇದು ಕೂಡ ಬರಂಗಿಲ್ಲ. ಅಂದ್ರೆ ಆಪ್ಷನ್ ಡಿ 100% ಏನಂದ್ರೆ ಇಲ್ಲಿ ಓ ಅಂತಂದ್ ಹೇಳಿ ಹೊಸದಾಗಿ ಬರುತ್ತೆ, 100% ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಅಲ್ಲೇ ಎನಾಲೈಸಿಸ್ ಮಾಡ್ಬಿಡ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಫಿಗರ್ ಸಿರೀಸ್ ಮೇಲೆ ಕ್ವಶನ್ ಕೇಳಿದಾನ. ಫಿಗರ್ ಸಿರೀಸ್ ಮೇಲೆ ಕ್ವಶನ್ ಕೇಳಿದಾನ, ಇದನ್ನ ನಾವು ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಇದನ್ನ ನಾವೇನಂತಂದ್ ಹೇಳಿದ್ರೆ ಕಂಪ್ಲೀಟ್ ಮಾಡ್ರಿ ನೋಡೋಣ ಇದನ್ನ. ವೆರಿ ಗುಡ್, ಗುಡ್. ಸೊ ಆಪ್ಷನ್ ಸಿ ಕರೆಕ್ಟ್ ಆಗತ್ತ ಅಂತಂದ್ ಹೇಳಿದ್ರು. ನೋಡೋಣ, ಟ್ರೈ ಮಾಡೋಣ. ಸೊ ಇದನ್ನ ನಾವು ನೋಡಿದಾಗ ಏನಂತಂದ್ ಹೇಳಿದ್ರ ಇಲ್ಲೇ ನೋಡ್ರಿ, ಎಲ್ರಿಗೂ ಕಾಣಿಸ್ತಿದೆ ಅನ್ಕೊಂತೀನಿ. ಸ್ವಲ್ಪ ಜೂಮ್ ಮಾಡೋಣ. ಇವಾಗ ಎಲ್ರಿಗೂ ಕಾಣಿಸ್ತಿದ್ ನೋಡ್ರಿ. ಇಲ್ಲೇನಂತಂದ್ ಹೇಳಿದ್ರ ನಾವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಬೇಕು. ಇಲ್ಲೆಲ್ಲಾ ಮಿಡಲ್ ಒಂದ್ ಏನು ಅಂತಂದ್ ಹೇಳಿದ್ರೆ ರೇಖೆ ಬಂದೈತೆ. ಈ ತರ ಮಿಡಲ್ ಒಂದ್ ರೇಖೆ ಬರ್ಬೇಕು. ಸೊ ಈ ರೀತಿಯಾಗಿ ಮಿಡಲ್ ರೇಖೆ ಬರ್ಬೇಕು. ಅಂದ್ರೆ ನಾನು ಇಲ್ಲಿ ಸೈಡ್ ಹಾಕ್ತೀನಿ ನೋಡ್ರಿ, ಈ ತರ ಒಂದ್ ಮಿಡಲ್ ರೇಖೆ ಬಂದೈತೆ.
ಈ ಆಪ್ಷನ್ ಅಲ್ಲಿ ಯಾವ್ದೈತೆ, ಈ ಆಪ್ಷನ್ ಅಲ್ಲಿ ಐತಿ, ಈ ಆಪ್ಷನ್ ಅಲ್ಲಿ ಉಲ್ಟಾ ಬಂದೈತೆ, ಆಗಂಗಿಲ್ಲ. ಕರೆಕ್ಟ್ ಆಗಿ ಮಿಡಲ್ ಬರ್ಬೇಕು. ಈ ಆಪ್ಷನ್ ಅಲ್ಲಿ ಈ ಕಡೆಯಿಂದ ಕೆಳಗಡೆಯಿಂದ ಬಂದೈತೆ, ಇದು ಆಗಂಗಿಲ್ಲ. ಇನ್ ಏನ್ ಉಳಿದ್ವು, ಎರಡು ಆಪ್ಷನ್ ಉಳಿದ್ವು, ಎ ಮತ್ತು ಸಿ ಆಪ್ಷನ್ ಅಷ್ಟೇ ಉಳಿದ್ವು. ಟ್ರೈ ಮಾಡೋಣ ನೆಕ್ಸ್ಟ್. ಅದಾದ ನಂತರ ನೆಕ್ಸ್ಟ್ ಏನಾಗೈತೆ ನೋಡ್ರಿ, ನೆಕ್ಸ್ಟ್ ಏನೇನ್ ಚೇಂಜಸ್ ಆಗತ್ತೆ ಇಲ್ಲಿ ನೋಡ್ರಿ. ಈ ಕಡೆಯಿಂದ ಒಂದ್ ಗೆರೆ ಈ ತರ ಬಂದೈತೆ, ಈ ತರ ಒಂದ್ ಏನಂತಂದ್ ಹೇಳಿದ್ರೆ ಗೆರೆ ಬಂದೈತೆ, ಇಲ್ಲೂ ಕೂಡ ಬಂದೈತಿ. ಅದಾದ ನಂತರ ಇಲ್ಲೂ ಕೂಡ ಬಂದೈತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ಒಂದು ಟ್ರಯಾಂಗಲ್ ಆಗೈತೆ, ಬಟ್ ಆದ್ರೆ ಇಲ್ಲಿ ಆಗಿಲ್ಲ. ಅಂದ್ರೆ ಈ ಕಡೆನು ಟ್ರಯಾಂಗಲ್ ಆಗ್ಬೇಕು, ಈ ತರ. ಸೊ ಈ ತರ ಬರ್ಬೇಕು, ಇಲ್ಲಿ ಒಂದ್ ಈ ಕಡೆ ಏನಂತಂದ್ ಹೇಳಿದ್ರೆ ಟ್ರಯಾಂಗಲ್ ಬರ್ಬೇಕು. ಸೊ ಆ ತರ ಸ್ಟ್ರಕ್ಚರ್ ಏನೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಮಿಸ್ಟೇಕ್ ಆಗೈತೆ ನೋಡ್ರಿ. ಇಲ್ಲಿ ಸೈಡ್ ಇಂದ ಬಂದೈತೆ, ಮಿಡಲ್ ಇಂದ ಬಂದಿಲ್ಲ. ಆಪ್ಷನ್ ಏನು ರಾಂಗ್ ಆಗತ್ತೆ. ಸೊ 100% ಏನಂತಂದ್ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ನಾನು ನೋಡಿಲ್ಲ. ಸೊ ಅದೇನಂತಂದ್ ಹೇಳಿದ್ರೆ ಆಪ್ಷನ್ ಎ ಇಲ್ಲಿಂದ ಸ್ಟಾರ್ಟ್ ಆಗೈತೆ, ಅದು ಆಕ್ಚುಲಿ ಮಿಡಲ್ ಇಂದ ಬರ್ಬೇಕು. ಸೊ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅದೇ ತರ. ಎಸ್, ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನ ನೋಡ್ಕೊಬೇಕು. ಹೇಳಿಕೆಗಳನ್ನ ಕೊಟ್ಟಿದಾನ. ಒಂದನೇ ಹೇಳಿಕೆ, ಎರಡನೇ ಹೇಳಿಕೆ, ಅದಾದ ನಂತರ ತೀರ್ಮಾನಗಳು. ಒಂದನೇ ಹೇಳಿಕೆ, ಎರಡನೇ ಹೇಳಿಕೆ, ತೀರ್ಮಾನಗಳಿದಾವ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ, ಯಾವ್ದು ರಾಂಗ್ ಆಗುತ್ತೆ ಅಂತ ಚೆಕ್ ಮಾಡಿ. ಇಲ್ಲಿ ನೋಡ್ರಿ, ಹೇಳಿಕೆಗಳನ್ನ ಮೊದ್ಲು ಹಾಕೊಳ್ಬೇಕು. ಎಲ್ಲಾ ಎಲ್ಗಳು ವಿಗಳಾಗಿದಾವ ಅಂತಂದೈತೆ. ಈಗ ನಾವು ಫಸ್ಟ್ ಏನ್ ಮಾಡೋಣ, ಹೇಳಿಕೆಗಳನ್ನ ಈ ತರ ಏನಂತಂದ್ ಹೇಳಿದ್ರೆ ಇದು ಎಲ್, ಇದು ಇವೆಲ್ಲಾ ಏನಂತಂದ್ ಹೇಳಿದ್ರೆ ಎಲ್ಗಳು. ಈ ಎಲ್ಲಾ ಎಲ್ಗಳು ಏನಾಗಿದಾವ, ವಿಗಳಾಗಿದಾವ ಅಂತಂದೇಳಿ ಈ ತರ ಡಯಾಗ್ರಾಮ್ ಬರ್ಬೇಕು. ನಾನು ಹೇಳಿದೆನಲ್ಲ, ಎಲ್ಲಾ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಡಯಾಗ್ರಾಮ್ ಬರ್ಬೇಕು. ಇದು ವಿಗಳಾಗಿದಾವ ಅಂತಂದೇಳಿ. ಎರಡನೇ ತೀರ್ಮಾನ ಏನೈತಿ, ಯಾವುದೇ ಎಲ್ ಸಹ ಜೆ ಅಲ್ಲ ಅಂತಂದೇಳಿ. ಇದು ಎಲ್ ಅಂತಂದೈತೆ. ಸೊ ಹೊರಗಡೆ ಅಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಡಯಾಗ್ರಾಮ್ ಬರ್ಬೇಕು. ಇದು ಎಲ್ಲೋ, ಇದು ಜೆ ಆಗುತ್ತೆ. ಸೊ ಇದು ನಮ್ದು ಹೇಳಿಕೆಗಳನ್ನ ಬರ್ಕೊಂಡೆ. ಇನ್ ನಾನು ತೀರ್ಮಾನಗಳನ್ನ ನಾನು ಒಂದೊಂದಾಗಿ ಚೆಕ್ ಮಾಡ್ಕೊಬೇಕು. ಒಂದನೇ ತೀರ್ಮಾನ ಏನಂತ ಕೊಟ್ಟಿದ್ದಾನ, ಒಂದನೇ ತೀರ್ಮಾನ ಎಲ್ಲಾ ವಿಗಳು ಎಲ್ಗಳಾಗಿವೆ. ಎಲ್ಲಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಡಯಾಗ್ರಾಮ್ ಬರ್ಬೇಕು. ಸೊ ನೋಡ್ರಿ, ಈ ತರ ಡಯಾಗ್ರಾಮ್ ಬರ್ಬೇಕು. ಸೊ ಇದು ಒಳಗಡೆದೇನು ಎಲ್ಲಾ ವಿಗಳು. ಫಸ್ಟ್ ಏನಂತ ವಿಗಳು ಬರುತ್ತಾ, ಮೇಲ್ಗಡೆ ಎಲ್ ಬರುತ್ತ. ಸೊ ಈ ರೀತಿಯಾಗಿರೋದ್ರಿಂದ ಏನಾದ್ರು ಡಯಾಗ್ರಾಮ್ ಐತಾ, ಇಲ್ಲ, ಉಲ್ಟಾ ಆಯ್ತಾ. ಸರ್ ಒಂದೇದ್ ಫಾಲೋ ಆಗಂಗಿಲ್ಲ. ಸೆಕೆಂಡ್ ಒನ್ ಟ್ರೈ ಮಾಡ್ರಿ. ಇದು ಕೂಡ ಎಲ್ಲಾ ಅಂತಂದೈತೆ. ಎಲ್ಲಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಡಯಾಗ್ರಾಮ್ ಬರಬೇಕು. ಸೊ ಎಲ್ಲಾ ಜೆಗಳು ಏನಂತಂದ್ ಹೇಳಿದ್ರೆ ಎಲ್ಲಾ ಜೆಗಳು ವಿಗಳಾಗಿರ್ಬೇಕು. ಈ ತರ ಆಯ್ತಾ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಸರ್ ಸಪ್ರೇಟ್ ಆಗಿದಾವ, ಅಂದ್ರೆ ಎರಡನೇದು ಕೂಡ ಫಾಲೋ ಆಗಂಗಿಲ್ಲ. ಸೊ ಯಾವುದೇ ತೀರ್ಮಾನವು ಅನುಸರಿಸುವುದಿಲ್ಲ ಅಂತ ಹೇಳಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಡನ್ ಎಲ್ರಿಗೂ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತೆ. ಸೊ ಎಲ್ರು ಏನಂತಂದ್ ಹೇಳಿದ್ರೆ ದಕ್ಷಿಣದ ಕಡೆಗೆ ಮುಖ ಮಾಡಿದಾರ. 8 ಜನ ಕೂತ್ಕೊಂಡಿದಾರ, ದಕ್ಷಿಣದ ಕಡೆ ಮುಖ ಮಾಡ್ಕೊಂಡಿದಾರ. ಒಂದೊಂದ ಲೈನ್ ನೋಡ್ರಿ. ಫಸ್ಟ್ ಏನೈತಿ, ಎ ಮತ್ತು ಎಚ್ ಅವರು ಸಾಲಿನ ತುತ್ತ ತುದಿಯಲ್ಲಿ ಕುಳಿತಿದಾರ. ಆಮೇಲೆ ಇ ಮತ್ತು ಎಫ್ ಅವರು ಬಿ ಅವರ ತಕ್ಷಣದ ನೆರೆಹೊರೆಯವರು. ಸಿ ಅವರು ಬಿ ಯ ಎಡಕ್ಕೆ 4ನೇವರಾಗಿ ಕೂತ್ಕೊಂಡಿದಾರ. ಎಫ್ ಅವರು ಎ ಯ ತಕ್ಷಣದ ಎಡಕ್ಕೆ ಕುಳಿತಿದಾರ. ಡಿ ಅವರು ಸಿ ಯ ತಕ್ಷಣದ ನೆರೆಹೊರೆಯವರಲ್ಲ. ಹಾಗಾದ್ರೆ ಇ ಯ ತಕ್ಷಣದ ಬಲಕ್ಕೆ ಯಾರು ಕೂತ್ಕೊಂಡಿದಾರ. ಟ್ರೈ ಮಾಡ್ರಿ, ಓದ್ರಿ, ಆರಾಮಾಗಿ ಸಾಲ್ವ್ ಮಾಡ್ರಿ. ಉತ್ತರಕ್ಕೆ ಕಂಡು ಹಿಡಿಯಂಗಿಲ್ಲ, ದಕ್ಷಿಣಕ್ಕ ಅಂತಂದ್ ಹೇಳಿದಾರ. ಯಾವ ಬರುತ್ತ ದಿಕ್ಕುಗಳು ಗೊತ್ತಾಗಂಗಿಲ್ಲ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡ್ಯಾರ ಅಂತಂದ್ ಹೇಳಿದ್ರೆ ಕೆಳಗಡೆ ಮುಖ ಮಾಡಿ ಕೂತ್ಕೊಂಡಿದಾರ. ಎಲ್ರು ಬಿ ಅಂತಂದ್ ಹೇಳತ್ತೀರಿ. ಟ್ರೈ ಮಾಡೋಣ. ಸೊ ನಾವು ಕೂಡ ಏನಂತಂದ್ ಹೇಳಿದ್ರೆ ಹಾಕೊಳಕ್ ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಒಂದು ನೇರ ಸಾಲಿನಲ್ಲಿ ಅಂತಂದ್ ಹೇಳಿದ್ರೆ ದಕ್ಷಿಣಕ್ಕ ಮುಖ ಮಾಡಿ. ಎಷ್ಟು ಜನ ಇದಾರೆ, 8 ಜನ ಇದಾರೆ. ಸೊ 2, 3, 4, 5, 6, 7, 8 ಟೋಟಲ್ ಆಗಿ 8 ಜನ ಇದಾರೆ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾರೆ, ಒಂದೊಂದ ಕಂಡೀಷನ್ ನೋಡೋಣ. ಎ ಮತ್ತು ಎಚ್ ಸಾಲಿನ ತುತ್ತ ತುದಿಯಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನಂಗೆ ರೈಟ್ ಯಾವ್ದು ಲೆಫ್ಟ್ ಯಾವ್ದು ನಂಗೆ ಗೊತ್ತಾಗಂಗಿಲ್ಲ. ಇಲ್ಲಿ ಕೆಳಗಡೆ ಮುಖ ಮಾಡಿ ಕೂತ್ಕೊಂಡಿದಾರ ಅಂತಂದ್ ಹೇಳಿದ್ರ, ಕೆಳಗಡೆ ಮುಖ ಮಾಡಿ ಕೂತ್ಕೊಂಡಿದಾರ ಅಂತಂದ್ ಹೇಳಿದ್ರೆ ರೈಟ್ ಯಾವ್ದು ಬರುತ್ತಾ, ಲೆಫ್ಟ್ ಯಾವ್ದು ಬರುತ್ತಾ. ಕೆಳಗಡೆ ಮುಖ ಮಾಡಿ ಕೂತ್ಕೊಂಡಿದಾರ ಅಂತಂದ್ ಹೇಳಿದ್ರೆ ಇದು ರೈಟ್ ಆಗತ್ತೆ. ಈ ಕಡೆ ಸೈಡ್ ಎಲ್ಲ ಏನಂತಂದ್ ಹೇಳಿದ್ರೆ ರೈಟ್ ಆಗತ್ತೆ. ನಾನು ಈ ತರ ಒಂದು ಸ್ಮಾಲ್ ಆಗಿ ಬರ್ಕೊಂತೀನಿ, ಯಾಕಂತಂದ್ ಹೇಳಿದ್ರೆ ನಂಗೆ ಗೊತ್ತಾಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ತಪ್ಪು ಮಾಡೋದ್ ಇರಂಗಿಲ್ಲ. ತಪ್ಪು ಮಾಡಿದಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಹೋಗುತ್ತೆ ಅದಕ್ಕೆ. ಸೊ ಎ ಮತ್ತು ಎಚ್ ಏನಿದಾರ, ಕೊನೆಗಿದಾರ. ಎ ಮತ್ತು ಎಚ್ ಏನಂತಂದ್ ಹೇಳಿದ್ರೆ ಕೊನೆಗಿದಾರ. ಇಲ್ಲಿ ಎ ಬರ್ತಾನ, ಇಲ್ಲಿ ಎಚ್ ಬರ್ತಾನ, ಅಥವಾ ಎಚ್ ಅಲ್ಲಿಗೆ ಬರ್ತಾನ, ಇಲ್ಲಿಗೆ ಬರ್ತಾನ, ಒಂದು ಗೊತ್ತಿಲ್ಲ. ಇನ್ನೊಂದು ಎ ಎಚ್ ಅಂತಂದ್ ಎಲ್ಲಾದ್ರೂ ಸೆಂಟೆನ್ಸ್ ಕೊಡಿದಾರ, ಎದು ಅಥವಾ ಎಚ್ದು, ಅದನ್ನ ಚೆಕ್ ಮಾಡ್ಕೋಬೇಕು. ಮೊದಲು ನೋಡಿದ್ವಿ ತುತ್ತ ತುದಿಗಿದಾರ, ಫಸ್ಟ್ ಒನ್. ನೆಕ್ಸ್ಟ್ ಇನ್ನೊಂದು ಎ ಅಥವಾ ಎಚ್ ಎಲ್ಲಾದ್ರೂ ಕೊಟ್ಟಿದಾರ ನೋಡೋದು. ಎಸ್, ಇಲ್ಲಿ ಕೊಟ್ಟಿದ್ದಾನೆ.
ಎ ಯ ತಕ್ಷಣದ ಎಡಕ್ಕೆ ಯಾರು ಕೂತ್ಕೊಂಡಿದಾರೆ? ಎಫ್ ಕೂತ್ಕೊಂಡಿದಾನ. ಎ ಯ ಎಡಕ್ಕೆ ಯಾರು ಕೂತ್ಕೊಂಡಿದಾರ ಅಂತಂದ್ ಹೇಳಿದ್ರ ಎಫ್ ಕೂತ್ಕೊಂಡಿದಾನ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಎಲ್ಲಾದ್ರೂ ಎ ಅಂತ ತಗೊಂಡ್ರೆ, ಎ ಇಲ್ಲಿ ಎಲ್ಲಾದ್ರೂ ತಗೊಂಡೆ ಅಂತಂದ್ ಹೇಳಿದ್ರೆ ಏದ್ ಎಡ ಏನಾಗತ್ತ? ಈ ಕಡೆ ಸೈಡ್ ಆಗತ್ತ. ಏದ್ ಎಡ ಏನಂತಂದ್ ಹೇಳಿದ್ರೆ ಈ ಕಡೆ ಆಗತ್ತ. ಇಲ್ಲಿ ಏನು ಪ್ಲೇಸ ಇಲ್ಲ. ಹಂಗಾದ್ರೆ ನಂದು ಇಲ್ಲಿ ಎ ಬರಂಗಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಯ ಎಡಕ್ಕೆ ಎಫ್ ಕೂತ್ಕೊಂಡಿದ್ದಾನೆ ಅಂತಂದ್ ಹೇಳಿದ್ರೆ ಎ ಇಲ್ಲೆಲ್ಲಾದ್ರೂ ತಗೊಂಡಿ ಅಂತಂದ್ ಹೇಳಿದ್ರೆ ಏದ್ ಎಡ ಯಾವ್ದು? ಈ ಕಡೆ ಸೈಡ್ ಆಗತ್ತೆ. ಈ ಕಡೆ ಪ್ಲೇಸ ಇಲ್ಲ ಕೊಂಡಾಕ್. ಅಂದ್ರೆ ನಾನು ಎಲ್ಲಿ ತಗೊಳ್ಬೇಕು? ಎ ಇಲ್ಲಿ ತಗೊಳ್ಬೇಕು. ಅಂದ್ರೆ ಆಟೋಮೆಟಿಕ್ ಆಗಿ ಎಚ್ ಇಲ್ಲಿ ಬಂತು. ಇದು ಅರ್ಥ ಆಯ್ತಾ ಎಲ್ರಿಗೂ? ಗುಡ್. ಸೊ ಎ ಯ ಎಡಕ್ಕೆ ಯಾರು ಕೂತ್ಕೊಂಡಿದಾರ? ಎಫ್ ಕೂತ್ಕೊಂಡಿದಾನ. ಓಕೆ, ಎ ಯ ಎಡಕ್ಕೆ ಎಫ್ ಕೂತ್ಕೊಂಡಿದಾನ. ಅಂದ್ರ ನಂದು 2 ಸಾಲ್ ಮುಗಿದು ಇವೆರಡೂನು ನಾನು ಏನಂತಂದ್ ಹೇಳಿದ್ರೆ ಮಾಡಿದ್ನಿ. ಇವಾಗ ನೆಕ್ಸ್ಟ್ ನೋಡೋಣ. ಇ ಮತ್ತು ಎಫ್ ಅವರು ಬಿ ಅವರ ತಕ್ಷಣದ ನೆರೆಹೊರೆಯವರು ಅಂತಂದೈತೆ. ಬಿ ಅವರ ತಕ್ಷಣದ ನೆರೆಹೊರೆಯವರು ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಬರಬೇಕು. ಇಲ್ಲಿ ಇ ಬರ್ಬೇಕು ಅಥವಾ ಎಫ್ ಬರ್ಬೇಕು. ಈ ತರ ಬರ್ಬೇಕು ಅಥವಾ ಈ ತರ ಬರ್ಬೇಕು ಅಲ್ವಾ? ಬಿ ಯ ತಕ್ಷಣದ ನೆರೆಹೊರೆ ಯಾರ್ಯಾರಾಗಿದಾರ? ಇ ಮತ್ತು ಎಫ್ ಆಗಿದಾರ. ಸೊ ಅಂದ್ರೆ ಬಿ ತಕ್ಷಣ ರೈಟ್ ಆ ಲೆಫ್ಟ್ ಯಾರು ಇರ್ಬೇಕು? ಇ ಅಥವಾ ಎಫ್ ಯಾರಾದ್ರೂ ಇರ್ಬೇಕು. ಸೊ ಎರಡು ಇರ್ತಾವ. ಇಲ್ಲಿ ಇ ಇರ್ಬೋದು, ಎಫ್ ಇರ್ಬೋದು. ಇಲ್ಲಿ ಇ ಇರ್ಬೋದು, ಎಫ್ ಇರ್ಬೋದು. ಬಟ್ ಆದ್ರೆ ಎಫ್ ಆಲ್ರೆಡಿ ಬರ್ದೇವ್. ಎಫ್ ಆಲ್ರೆಡಿ ಬರ್ದಿದ್ದೇವ್. ಹಂಗಾದ್ರೆ ಇನ್ನೇನ್ ಬರುತ್ತೆ? ಇಲ್ಲಿ ಬಿ ಬರ್ಬೇಕು. ಅಂದ್ರೆ ಇಲ್ಲಿ ಯಾರು ಬರ್ತಾರ? ಇ ಬರ್ತಾನ. ಇಲ್ಲಿ ಯಾರು ಬರ್ತಾರ? ಇ ಬರ್ತಾನ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನಮ್ಗೆ ಇಷ್ಟು ಸಾಕು. ಇವಾಗ ನಾವ್ ಇದನ್ನ ನೋಡಿದ್ವಲ್ಲ, ನಮ್ಗೇನ್ ಕ್ವಶನ್ ಕೇಳಿದ್ರೆ ಇ ಯ ತಕ್ಷಣದ ಬಲಕ್ಕೆ ಇ ಯ ಬಲ ಯಾವುದು? ಈ ಕಡೆ ಸೈಡ್. ಆನ್ಸರ್ ಏನ್ ಬರುತ್ತೆ? ಬಿ ಬರುತ್ತೆ. 100% ಬಂದಾಯ್ತು. ಉಳಿದಿದ್ ಬಿಡ್ಸೋದೇ ಬೇಡ. ಉಳಿದಿದ್ನೇನಂತಂದ್ರೆ ನಾವು ಬಿಡ್ಸೋದೇ ಬೇಡ. ಅದಾದ ನಂತರ ನೆಕ್ಸ್ಟ್ ಬಿಡ್ಸೋಣ. ಸಿ ಅವರು ಬಿ ಯ ಎಡಕ್ಕೆ 4ನೇಯವರಾಗಿ, ಬಿ ಇಲ್ಲೈತಿ, ಬಿದ್ ಎಡ ಅಂತಂದ್ ಹೇಳಿದ್ರೆ ಈ ಕಡೆ 1 2 3 4ನೇಯವರಾಗಿ ಸಿ ಕೂತ್ಕೊಂಡಿದಾರ. ನೆಕ್ಸ್ಟ್ ಏನೈತಿ? ಡಿ ಅವರು ಸಿ ಯ ತಕ್ಷಣದ ನೆರೆಹೊರೆ ಅಲ್ಲ. ಅಂದ್ರ ಸಿ ಸೈಡ್ ಡಿ ಬರಂಗಿಲ್ಲ. ಡಿ ಇಲ್ಲಿಗೆ ಬರ್ಬೇಕು, ಉಳ್ದವ ಒಬ್ಬ ಜಿ. ಈ ತರ. ಸೊ ನಮ್ದು ಆನ್ಸರ್ ಇಲ್ಲಿಗೆ ಬಂದೈತಿ. ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಹೋಗ್ಬಹುದು. ಸೊ ಆನ್ಸರ್ ಏನ್ ಬಂತ ನಮ್ದ? ಬಿ ಕೂತ್ಕೊಂಡಿದಾನ. ಇ ಯ ಬಲಕ್ಕೆ ಯಾರು ಕೂತ್ಕೊಂಡಿದಾರ ಅಂದ್ರ ಬಿ ಕೂತ್ಕೊಂಡಿದಾನ ಅಂತಂದ್ ಬಂತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ತರ 7ನೇದು ಏನ್ ಆನ್ಸರ್ ಬರುತ್ತ? ಎಸ್, ಲಾಜಿಕ್ ಏನ್ ಬರುತ್ತೆ ಇಲ್ಲಿ? ಲಾಜಿಕ್. ಓಕೆ, ಗುಡ್. ಎಲ್ರು 151 ಅಂತ ಹೇಳ್ರಿ. ಲಾಜಿಕ್ ಏನ್ ಬರುತ್ತ? 41, 63, 85, 107, 129 ಅಂತ ಇದೆ. ಓಕೆ, ಇಲ್ಲಿ ನೋಡ್ರಿ 41 63 ಆಗೈತೆ. ಅಂದ್ರೆ ಇಲ್ಲಿ ಏನ್ ಮಾಡಿದಾರೆ? 22 ಕೂಡ್ಸಿದಾನ, ಪ್ಲಸ್ ಮಾಡಿದಾನ. ಇದ್ ನೋಡ್ರಿ 63. ಓಕೆ, ವೆರಿ ಗುಡ್. ಇಲ್ಲೂ 22 ಕೂಡ್ಸಿದಾನ, ಇಲ್ಲೂ 22 ಕೂಡ್ಸಿದಾನ, ಇಲ್ಲೂ 22. ನೆಕ್ಸ್ಟ್ ದಕ್ಕೂ ಏನಂತಂದ್ ಹೇಳಿದ್ರೆ 22 ಕೂಡ್ಸ್ಬೇಕು. ಎಷ್ಟಾಗತ್ತ? 9 2 11 2 2 4 ಪ್ಲಸ್ 1 5 151 ಬರುತ್ತೆ. ನೆಕ್ಸ್ಟ್ ಒಂದ್ ಸಂಖ್ಯೆ ಯಾವ್ದು ಬರುತ್ತಂದ್ರ 151 ಬರುತ್ತೆ. ಗುಡ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಇಲ್ಲಿ ಏನ್ ಬರ್ದಿದಾರ? ಟೈಮ್ ಅಂತಂದ್ ಹೇಳಿ. ಟೈಮ್ ಅನ್ನ ಏನಂತ ಬರ್ದಿದಾರ? 43 ಅಂತಂದ್ ಬರ್ದಿದಾರ. ಸೇಮ್ ಅದೇ ತರ ವೆನ್ ಅಂತಂದ್ ಐತೆ. ಇದನ್ನ ಏನಂತ ಬರ್ದಿದಾರ? 46 ಅಂತಂದ್ ಬರ್ದಿದಾರ. ಹಂಗಾದ್ರ TURN ಟರ್ನ್ ಅನ್ನ ಏನಂತ ಬರೀತಾರ ಅಂತಂದ್ ಹೇಳಿ. ಎಸ್, ಆನ್ಸರ್ ಏನಾಗತ್ ನೋಡ್ರಿ. ಲಾಜಿಕ್ ಏನ್ ಬರುತ್ತೆ ಇಲ್ಲಿ? ಲಾಜಿಕ್. ವೆರಿ ಗುಡ್. ಕೆಲವು ಜನ ಅಷ್ಟೇ ಮಾಡ್ತಿದಾರೆ, ಕೆಲವು ಜನ ಸುಮ್ನೆ ಹೇಳ್ತಿದಾರೆ. ನೀವು ಟ್ರೈ ಮಾಡಿ. ಎಸ್, ನೋಡ್ರಿ ABCD ಬರ್ಕೊಂಡು ಇದ್ ಮೊದ್ಲ ಬರ್ದಿಟ್ಕೊಬೇಕು. ಅಲ್ಲಿ ನಿಮ್ಗೆ ರಫ್ ಪೇಪರ್ ಕೊಟ್ಟಿರ್ತಾರಲ್ಲ, ಮೊದ್ಲ ಬರ್ದಿಟ್ಕೋಬೇಕು. ಕ್ವಶನ್ ಬಂದಾಗ ಮಾಡಂಗಿಲ್ಲ. ಅದ ಹೆಂಗೆ ಅಂತಂದ್ ಹೇಳಿದ್ರೆ, ಮನಿಗ್ ಬೆಂಕಿ ಹತ್ರ ಬಾವಿ ತೋಡಂಗಿಲ್ಲ. ಸೊ ಮೊದ್ಲ ಬಾವಿ ತೋಡಿದ್ದೇ ಇರ್ಬೇಕು. ಸೊ ಅಂದ್ರೆ ಮೊದ್ಲ ನಾವು ಬರ್ದಿಟ್ಕೋಬೇಕು. ಹಿರಿಯರ್ ಕರೆಕ್ಟ್ ಆಗಿ ಹೇಳ್ತಾರ, ಮನಿ ಸುಡಾಕತ್ರ ಬಾವಿ ತೋಡಂಗಿಲ್ಲ, ತಪ್ಪಾಗಿ ಬಿಡತೈತಿ. ಅಷ್ಟೊಳಗ ಸುಟ್ಟೋಗಿರ್ತೈತಿ. ನಿಮ್ದು ಹಂಗ ಮೊದ್ಲ ಬರ್ದಿಟ್ಕೊಳ್ಳಿಲ್ಲ ಅಂದ್ರೆ ಟೈಮ್ ಆಗಿ ಹೋಗ್ಬಿಟ್ಟಿರ್ತೈತಿ. ಇಲ್ಲಿ ನೋಡ್ರಿ, ಟಿ ವ್ಯಾಲ್ಯೂ ಎಷ್ಟೈತಿ? ಟಿ ವ್ಯಾಲ್ಯೂ 20 ಐತಿ. ಐ ವ್ಯಾಲ್ಯೂ ಎಷ್ಟೈತಿ? 9 ಐತಿ. ಎಂ ವ್ಯಾಲ್ಯೂ ಎಷ್ಟೈತಿ? 13 ಐತಿ. ಇ ವ್ಯಾಲ್ಯೂ ಎಷ್ಟೈತಿ? 5 ಐತಿ. ಇದನ್ನೆಲ್ಲಾ ಕೂಡ್ಸಿದ್ರೆ ಎಷ್ಟು ಬರುತ್ತ? ಅದ್ನ ಹೇಳ್ರಿ. ಇದನ್ನೆಲ್ಲಾ ಕೂಡ್ಸಿದ್ರೆ ಎಷ್ಟು ಬರುತ್ತ? ಓಕೆ, 47 ಬರುತ್ತ. ಬಟ್ ಅದ್ರಲ್ಲಿ ನಮ್ದು ಆನ್ಸರ್ ಎಷ್ಟೈತಿ? 43 ಐತಿ. ಏನ್ ಮಾಡ್ಬೇಕು? 47ರಾಗ 4 ಕಡಿಬೇಕು. ಅವಾಗ ಏನ್ ಬರುತ್ತ? 43 ಬರುತ್ತೆ. ಸೇಮ್ ಅದೇ ತರ ಟ್ರೈ ಮಾಡೋಣ. ಡಬ್ಲ್ಯೂ ಎಷ್ಟೈತಿ? 23 ಐತಿ. ಎಚ್ ಎಷ್ಟೈತಿ? 8 ಐತಿ. ಇ ಎಷ್ಟೈತಿ? 5 ಐತಿ. ಎನ್ ಎಷ್ಟೈತಿ? 14 ಐತಿ.
ಇದನ್ನೆಲ್ಲ ಕೂಡಿಸ್ರಿ ಎಷ್ಟು ಬರುತ್ತೆ ನೋಡ್ರಿ, 23 8 31 31 5 36 36 46 50. ಸೊ 50ರಲ್ಲಿ -4 ಮಾಡಿದ್ರಿ ಅಂತಂದ್ ಹೇಳಿದ್ರೆ 46 ಬರುತ್ತೆ. ಸೇಮ್ ಅದೇ ತರ ಟರ್ನ್ ಐತೆ. ಟಿ ವ್ಯಾಲ್ಯೂ ಎಷ್ಟೈತಿ, 20 ಐತಿ. ಯು ವ್ಯಾಲ್ಯೂ 21, ಆರ್ ವ್ಯಾಲ್ಯೂ 18, ಎನ್ ವ್ಯಾಲ್ಯೂ 14. ಇದನ್ನೆಲ್ಲಾ ಕೂಡ್ಸಿದ್ರೆ ಎಷ್ಟು ಬರುತ್ತೆ, ಎಲ್ಲಾ ಕೂಡ್ಸಿದ್ರೆ ಎಷ್ಟು ಬರುತ್ತೆ? 20 21 18 14 ಇದನ್ನೆಲ್ಲ ಕೂಡ್ಸ್ರಿ, 73 ಬರುತ್ತೆ. ವೆರಿ ಗುಡ್. 73ರಲ್ಲಿ ಮತ್ತೇನ್ ಮಾಡ್ಬೇಕು, -4 ಮಾಡ್ಬೇಕು. ಎಲ್ಲಾ ಕಡೆ -4 ಮಾಡಿದೀವಲ್ಲ, ಸೊ ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ, 69 ಬರುತ್ತೆ. ಸೊ ಈ ರೀತಿಯಾಗಿ ನಾವು ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಿಟ್ಟ ಸ್ಥಳವನ್ನ ತುಂಬಿರಿ. 22 12 13 20.5 42. ಸೊ ಆನ್ಸರ್ ಏನ್ ಬರುತ್ತೆ? ಎಸ್ ನೋಡ್ರಿ, ಇಲ್ಲಿ ಏನಾಗತ್ತಂದ್ರೆ 22 ಇದ್ದಿದ್ದ 12 ಆಗೈತೆ. ನೀವೇನಾದ್ರೂ ಪ್ಲಸ್ ಮಾಡ್ತೀರಂದ್ರೆ ಆಗಂಗಿಲ್ಲ. ಇಲ್ಲಿ ಮೈನಸ್ ಮಾಡ್ತೀರ ಅಂತಂದ್ ಹೇಳಿದ್ರೆ 10 ಮೈನಸ್ ಮಾಡ್ಬೇಕು. ನೆಕ್ಸ್ಟ್ 13 ಐತೆ ಸಡನ್ ಆಗಿ, ಇದು ಬರಂಗಿಲ್ಲ. ಸೊ ಇಲ್ಲೊಂದು ಲಾಜಿಕ್ ಐತೆ, ಯಾವ್ದಾದ್ರು ಒಂದ್ ಸಂಖ್ಯೆನ ಇಂಟು ಮಾಡ್ಬೇಕಂತಂದ್ ಹೇಳಿ. 22.5 ಮಾಡ್ರಿ, ಅವಾಗ ಎಷ್ಟು ಬರುತ್ತಾ? 22.5 ಮಾಡ್ರಿ ಅಂತಂದ್ ಹೇಳಿ ಇಂಟು ಮಾಡ್ರಿ, 0.5 ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ 2 ಅಂತಂದ್ ಹೇಳಿ ಅದ್ನ ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತಾ, 11 ಬರುತ್ತಾ. ಪ್ಲಸ್ 1 ಮಾಡ್ಬೇಕು, 12 ಬರ್ತೈತಿ. ನೆಕ್ಸ್ಟ್ 12ಕ್ಕೆ ಏನಂತಂದ್ ಹೇಳಿದ್ರೆ ಇಂಟು 1 ಮಾಡ್ಬೇಕು ನೀವು. ಇವಾಗ ಎಷ್ಟು ಬರುತ್ತಾ, 12 ಅಂತ ಬಂತು. ಪ್ಲಸ್ 1 ಮಾಡ್ರಿ ಎಷ್ಟು ಬರುತ್ತಾ, 13 ಬರುತ್ತ. ಸೇಮ್ ಅದೇ ತರ 13ಕ್ಕೆ 1.5 ಇಂದ ಇಂಟು ಮಾಡ್ರಿ. ಸೊ 1.5 ಇಂದ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 13 ಬರುತ್ತಾ. 13 ಒಂದ್ಲೆ 13.5 ಅಂತಂದ್ ಹೇಳಿದ್ರೆ ಅದರ ಅರ್ಧ. 13 ಅರ್ಧ ಎಷ್ಟು, 6.5 ಅಂದ್ರೆ 19.5 ಬಂತು. 19.5 1 ಪ್ಲಸ್ ಮಾಡ್ಬೇಕು, ಎಷ್ಟು ಬರುತ್ತೆ, 20.5. ಸೇಮ್ ಅದೇ ತರ ಇಲ್ಲಿ ಎಷ್ಟು ಮಾಡ್ಬೇಕು, ಇಂಟು 2 ಮಾಡ್ಬೇಕು. ಎಸ್ ನೋಡ್ರಿ, ಅದೇ ತರ ಇನ್ನೇನ್ ಮಾಡ್ಬೇಕು, ಇಂಟು 2 ಮಾಡಿದ್ರೆ ಏನ್ ಬರುತ್ತೆ, ಇಲ್ಲಿ 41 ಬರುತ್ತೆ. ಪ್ಲಸ್ 1 ಮಾಡಿದ್ರೆ 42 ಬರುತ್ತೆ. ಸೇಮ್ ಅದೇ ತರ. ಸೊ 42ಗೆ 2.5 ಇಂದ ಇಂಟು ಮಾಡ್ಬೇಕು, ಆಮೇಲೆ ಪ್ಲಸ್ 1 ಮಾಡ್ಬೇಕು. ಸೊ ಅವಾಗ ನಿಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, 42 ಇಂಟು 2 ಮಾಡ್ರಿ ಅಂತಂದ್ ಹೇಳಿದ್ರೆ 84 ಬರುತ್ತೆ. ಸೊ 42ರ ಅರ್ಧ ಎಷ್ಟು, 42ರದ ಅರ್ಧ 21. ಸೊ ನಮ್ದು ಎಷ್ಟಾಗತ್ತ, 105 ಆಗತ್ತ. ಪ್ಲಸ್ 1 ಮಾಡ್ಕೋಬೇಕು, 106 ಆನ್ಸರ್ ಆಗತ್ತ. ಇಲ್ಲಿ ನೋಡ್ರಿ, ಫಸ್ಟ್ 1ಗೆ 0.5 ಇಂದ ಇಂಟು ಮಾಡ್ಕೋಬೇಕು. ಸೊ ಅವಾಗ 11 ಬರುತ್ತೆ. ಪ್ಲಸ್ 1 ಮಾಡ್ಕೋಬೇಕು, 12 ಆಯ್ತು. ನೆಕ್ಸ್ಟ್ ಇದಕ್ಕೆ ಇಂಟು 1 ಮಾಡ್ಕೊಬೇಕು, ಇಂಟು 1 0.5 ಇಂಟು 1 ಇಂಟು 1.5 ಇಂಟು 2 ಇಂಟು 2.5. ಸೊ ಎಲ್ಲದಕ್ಕೂ ಪ್ಲಸ್ 1 ಅಂತ ಮಾಡ್ಕೊಂತ ಹೋಗ್ಬೇಕು. ಅವಾಗ ನಮ್ದು ಆನ್ಸರ್ 106 ಬರುತ್ತೆ. ಇದನ್ನ ನಾನು ನಂಬರ್ ಸೀರೀಸ್ ಅಲ್ಲಿ ನಾನು ಆಲ್ರೆಡಿ ಇದನ್ನ ಸಾಲ್ವ್ ಮಾಡಿದೀನಿ, ಮತ್ ಮರ್ತಿದ್ದೀರಿ, ಪರವಾಗಿಲ್ಲ. ನೆಕ್ಸ್ಟ್ ಅದ್ ನೋಡ್ರಿ. ಸೊ ಕ್ವಶನ್ ಕಂಪ್ಲೀಟ್ ಮಾಡ್ರಿ. ಫಿಗರ್ ಸೀರೀಸ್ ಅಲ್ಲಿ ಫಿಗರ್ ಸೀರೀಸ್ ಸೊ ಕಂಪ್ಲೀಟ್ ಮಾಡ್ಕೋಬೇಕು ಇದನ್ನ. ಎಸ್, ಗುಡ್. ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಏನ್ ಲಾಜಿಕ್ ಏನಿಲ್ಲಿ, ಲಾಜಿಕ್ ಏನ್ ಬರುತ್ತ, ಲಾಜಿಕ್ ಏನ್ ಬರುತ್ತ? ಇಲ್ಲಿ ನೋಡ್ರಿ, ಇದು ಈ ತರ ಐತೆ. ಅದಾದ ನಂತರ ಇಲ್ಲಿದೇನಂತಂದ್ ಹೇಳಿದ್ರೆ ತಗೊಂಡೋಗಿ ಇಲ್ಲಿ ಹಾಕಿದಾರ. ನೆಕ್ಸ್ಟ್ ಇಲ್ಲಿದೇನೈತಲ್ಲ ಎಕ್ಸ್ಟ್ರಾ ಐತಲ್ಲ, ಇದನ್ನ ತಗೊಂಡು ಇಲ್ಲಿ ಹಾಕಿದಾರ. ನೆಕ್ಸ್ಟ್ ಏನ್ ಮಾಡಿದಾರ, ಇಲ್ಲೇನ್ ಹಾಕಿದಾರಲ್ಲ ಇದನ್ನ ರಿಮೂವ್ ಮಾಡಿದಾರ, ನೆಕ್ಸ್ಟ್ ಇದಕ್ ಜೋಡಿಸಿದಾರ. ಸೇಮ್ ಅದೇ ತರ ಮತ್ತೆ ಇಲ್ಲಿ ಏನೈತಲ್ಲ ಇದನ್ನ ತೆಗೆದು ಹಾಕಿದಾರ, ನೆಕ್ಸ್ಟ್ ಗೆ ಸೇಮ್ ಇಲ್ಲಿ ತೆಗೆದು ಹಾಕಿದಾರ. ಅಂದ್ರೆ ನೆಕ್ಸ್ಟ್ ಜೋಡಿಸ್ಕೊಂತ ಹೋಗಿದಾರ. ಸೇಮ್ ಅದೇ ತರ ನೆಕ್ಸ್ಟ್ ಏನಾಗ್ಬೇಕು, ಇದನ್ನ ರಿಮೂವ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಫಿಗರ್ ಬರ್ಬೇಕಂತಂದ್ ಹೇಳಿದ್ರೆ ಇದನ್ನ ರಿಮೂವ್ ಮಾಡ್ಬೇಕು. ಅದು ಎಲ್ಲೈತೆ ನೋಡ್ರಿ, ಇದಂತೂ ಆಗಂಗಿಲ್ಲ. ಸೊ ಇದು ಕೂಡ ಆಗಂಗಿಲ್ಲ, ಕಂಪ್ಲೀಟ್ ಆಗಿ ಇನ್ನೊಂದು ರಿಮೂವ್ ಮಾಡಿದಾರ. ಸೊ ಇಲ್ಲಿ ಈ ತರ ಬರಬೇಕು, ಕರೆಕ್ಟ್ ಆಗಿ ಈ ರೀತಿಯಾಗಿ ಬರಬೇಕು. ಆಪ್ಷನ್ ಡಿ ದಲ್ಲಿ ನೋಡ್ರಿ, ಅದು ಕೂಡ ಐತೆ. ಆಮೇಲೆ ನೆಕ್ಸ್ಟ್ ಏನಾಗ್ಬೇಕು, ರಿಮೂವ್ ಮಾಡಿದ್ನ ನೆಕ್ಸ್ಟ್ ಜೋಡಿಸ್ಬೇಕು. ಇಲ್ಲೇನ್ ರಿಮೂವ್ ಮಾಡಿರ್ತಾರಲ್ಲ ಅದನ್ನ ಇಲ್ಲಿ ಜೋಡಿಸ್ಬೇಕು. ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಫಿಗರ್ ಯಾವ್ದು ಬರುತ್ತಾ, ಆಪ್ಷನ್ ಸಿ ಬರುತ್ತೆ. ಸೊ ಈ ಕಡೆ ಸೈಡ್ ಕೆಳಗಡೆಯಿಂದ ರಿಮೂವ್ ಮಾಡಿದಾರೆ, ಕೆಳಗಡೆಯಿಂದ ತೆಗೆದು ಹಾಕಿದಾರ. ಸೊ ಮೇಲ್ಗಡೆಗೆ ಅದನ್ನ ಎಕ್ಸ್ಟ್ರಾ ಪಾರ್ಟ್ ನ ಜೋಡಿಸ್ತಾ ಹೋಗಿದಾರ. ಸೊ ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಸಿರೀಸ್ ಮೇಲೆ ಐತೆ. ಕಾಣಿಸ್ಲಿಲ್ಲ ಅಂತ ನೋಡ್ರಿ ಜೂಮ್ ಮಾಡಿರ್ತೇನೆ, ಟ್ರೈ ಮಾಡ್ರಿ ಇದನ್ನ. ವೆರಿ ಗುಡ್. ಸೊ ಎಲ್ಲೋ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಒಂದು ಪ್ಯಾಟರ್ನ್ ಬರುತ್ತೆ. ಆ ಪ್ಯಾಟರ್ನ್ ನಾವು ಕಂಡು ಹಿಡ್ಕೋಬೇಕಷ್ಟೆ. ಅದ್ ಪ್ಯಾಟರ್ನ್ ಕಂಡು ಹಿಡ್ಕೊಳ್ರಿ ನೋಡೋಣ.
ಎಲ್ಲ ಒಂದ್ ಕಡೆ ಸಿಕ್ಬಿಡತ್ತ ಅದು ಪ್ಯಾಟರ್ನ್. ಸೊ ಇಲ್ಲೆಲ್ಲಾದ್ರೂ ಐತ್ ನೋಡ್ರಿ, ಬಿ ಬಿ ಸಿ ಸಿ ಡಿ ಡಿ ಇ ಅಂತಂದ ಐತೆ. ಸೊ ಅಂದ್ರೆ ಇಲ್ಲಿ ಫಸ್ಟ್ ಏನ್ ಬರ್ಬೇಕು, ಬಿ ಬಿ ಸಿ ಸಿ ಡಿ ಡಿ ಇ ಎಫ್ ಎಫ್. ನೆಕ್ಸ್ಟ್ ಬಿ ಬಿ ಸಿ ಸಿ ಡಿ ಡಿ ಇ ಎಫ್ ಎಫ್ ಅಂತಂದೇಳಿ ಫಸ್ಟ್ ಒನ್ ಬಿ ಬಂತು. ನೆಕ್ಸ್ಟ್ ಎಲ್ಲಾ ಕಡೆ ಡಬಲ್ ಡಬಲ್ ಐತೆ, ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ಒಂದೇ ಎಫ್ ಐತೆ, ಇನ್ನೊಂದು ಎಫ್ ಬರ್ಬೇಕಲ್ಲಿ. ನೆಕ್ಸ್ಟ್ ಬಿ ಬಿ ಸಿ ಸಿ ಡಿ ಡಿ ಇ ಡಬಲ್ ಇ ಬರ್ಬೇಕು, ಇಲ್ಲಿ ಇಲ್ಲೊಂದು ಇ ಬರುತ್ತಾ, ಇಲ್ಲೊಂದು ಎಫ್ ಬರುತ್ತೆ. ಬಿ ಎಫ್ ಇ ಎಫ್ ಅಂತಂದ ಹೇಳಿ ನಮ್ದು ಆನ್ಸರ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ವೆರಿ ಗುಡ್. ಸೊ ನೆಕ್ಸ್ಟ್ ಒನ್ ನೋಡ್ರಿ ಅದೇ ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇನ್ ಕೇಳಿದಾನ, ವೃತ್ತಾಕಾರದ ಮೇಜಿನ ಸುತ್ತಲೂ ಕೂತ್ಕೊಂಡಿದಾನ ಅಂತಂದ ಹೇಳಿ. ಒಂದು ವೃತ್ತಾಕಾರದಲ್ಲಿ ಕೂತ್ಕೊಂಡಿದಾರ, ಸಾಲ್ವ್ ಮಾಡ್ರಿ. ನಾನು ನಮ್ಗೆ ಆಮೇಲೆ ಏನ್ ಮಾಡ್ತೀನಿ. ಎಷ್ಟ್ ಜನ ಕೂತ್ಕೊಂಡಿದಾರ, 5 ಜನ ಕೂತ್ಕೊಂಡಿದಾರ. ಮೇಜಿನ ಸುತ್ತಲೂ, ಮೇಜಿನ ಮಧ್ಯಕ್ಕೆ ಅಂತಂದ ಹೇಳಿದ್ರೆ ಒಳಗಡೆಗೆ ಮುಖ ಮಾಡಿದ್ದಾರೆ ಈ ರೀತಿಯಾಗಿ. ಸಾಲ್ವ್ ಮಾಡ್ರಿ. ಬಿ ಯ ತಕ್ಷಣದ ಎಡಭಾಗದಲ್ಲಿ ಯಾರು ಕೂತ್ಕೊಂಡಿದಾರ. ಇಲ್ಲಿ ಏನೇನ್ ಹೇಳಿಕೆಗಳದಾವು, ಸಿ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕೂತ್ಕೊಂತಾನ. ಅದಾದ ನಂತರ ಬಿ ಯು ಡಿ ಯ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾನ. ನೆಕ್ಸ್ಟ್ ಎ ಯು ಬಿ ಯ ತಕ್ಷಣದ ಬಲಭಾಗದಲ್ಲಿ ಇದ್ದಾನ ಅಂತ ಹೇಳಿ. ಟ್ರೈ ಮಾಡ್ರಿದ್ನ. ಫಸ್ಟ್ ನಾವು ಯಾವ ಸೆಂಟೆನ್ಸ್ ನ ಸಾಲ್ವ್ ಮಾಡ್ಬೇಕು ಅದನ್ನ ಮೊದ್ಲು ಹೇಳ್ರಿ. ಫಸ್ಟ್ ನಾನು ಯಾವ ಸೆಂಟೆನ್ಸ್ ನ ಸಾಲ್ವ್ ಮಾಡ್ಲಿ. ಸೊ ಈ ಸೆಂಟೆನ್ಸ್ ನೋಡ್ರಿ 100% ಟ್ರೂ ಐತೆ ಇದು. ಈ ಸೆಂಟೆನ್ಸ್ ಅಲ್ಲಿ ನಮ್ಗೆ ಮಾಹಿತಿ ಸಿಗ್ತಾ ಐತೆ, ಬಿ ಯು ಡಿ ಯ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಅಂತಂದೇಳಿ. ಸೊ ಈ ತರ ಕೂತ್ಕೊಂಡಾಗ ನಮ್ದು ರೈಟ್ ಸೈಡ್ ಯಾವ್ದಾಗತ್ತ, ಈ ರೀತಿಯಾಗಿ ರೈಟ್ ಸೈಡ್ ಅಂತಂದು ಬರ್ಕೊಂಡೆ, ಇದನ್ನ ಕಂಪಲ್ಸರಿ ಈಸಿಯಾಗಿ ಅರ್ಥ ಆಗತ್ತ. ಬಿ ಯು ಡಿ ಯ ಎಡಭಾಗದಲ್ಲಿ ಅಂತಂದೈತೆ, ಡಿ ಇಲ್ಲಂತ ತಗೊಂತೀನಿ. ಡಿ ಯ ಎಡಭಾಗ ಯಾವುದು, ಈ ಕಡೆ ಸೈಡ್, ಇದು ರೈಟ್ ಸೈಡ್ ಆಗತ್ತೆ, ಇದು ಎಡಗಡೆ. ಡಿ ಯ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ, ಇದು 1ನೇ ಸ್ಥಾನ 2ನೇ ಸ್ಥಾನದಲ್ಲಿ, ಇಲ್ಲಿ ಯಾರು ಕೂತ್ಕೊಂಡಿದಾರ, ಬಿ ಕೂತ್ಕೊಂಡಿದಾನ. ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಸೆಂಟೆನ್ಸ್ ಐತೆ ನೋಡ್ರಿ, ಎ ಯು ಬಿ ಯ ತಕ್ಷಣದ ಬಲಭಾಗ. ಬಿ ಯ ತಕ್ಷಣದ ಬಲಭಾಗ ಯಾವುದು, ಬಿ ಯ ತಕ್ಷಣದ ಬಲಭಾಗ ಈ ಕಡೆ ಸೈಡ್. ಬಿ ಯ ತಕ್ಷಣದ ಬಲಭಾಗ ಯಾವುದು, ಈ ಕಡೆ ಸೈಡ್ ಬರುತ್ತೆ, ಬಲಗಡೆ ಸೈಡ್. ಇಲ್ಲಿ ಯಾರು ಕೂತ್ಕೊಂಡಿದಾರ, ಎ ಕೂತ್ಕೊಂಡಿದಾನ. ಅದಾದ ನಂತರ ನೆಕ್ಸ್ಟ್ ಇನ್ನೇನ್ ಉಳಿತು, ಇನ್ನೇನೇನ್ ಉಳಿದು, ಈ ಲೈನ್ ನ ನೋಡ್ಕೊಂಡ್ವಿ. ಅದಾದ ನಂತರ ಈ ಲೈನ್ ನ ಸಾಲ್ವ್ ಮಾಡಿದ್ವಿ. ಇನ್ನು ಸಿ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕೂತ್ಕೊಂತಾನ. ಡಿ ಇಲ್ಲೈತಿ. ಅದಾದ ನಂತರ ಇಲ್ಲಿ ಒಬ್ಬ ವ್ಯಕ್ತಿ ಬರ್ಬೇಕು, ಹಂಗಾದ್ರೆ ಇಲ್ಲಿ ಯಾರು ಬರ್ತಾರ, ಸಿ ಬರ್ತಾನ. ಇಲ್ಲಿ ಉಳಿದವ್ರು ಯಾರು, ಇನ್ ಇ ಬರ್ತಾನ. ಸಿ ಮತ್ತು ಡಿ ನಡುವೆ ಅಥವಾ ಡಿ ಮತ್ತು ಸಿ ನಡುವೆ ಒಬ್ಬ ವ್ಯಕ್ತಿ ಬಂದಿದಾನ. ಅಂದ್ರೆ ಬಿದೇನ್ ಕೇಳಿದಾರ, ಎಡಭಾಗದಲ್ಲಿ. ಬಿ ಯ ಎಡಭಾಗ ಅಂದ್ರೆ ಈ ಕಡೆ ಸೈಡ್. ಆನ್ಸರ್ ಏನಾಗತ್ತ ನಮ್ದು, ಆಪ್ಷನ್ ಸಿ ಆಗತ್ತೆ. ಎಲ್ರಿಗೂ ಬಂತ, ಆಪ್ಷನ್ ಸಿ, ಸಿ ಕರೆಕ್ಟ್ ಆಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಂಬೆಡೆಡ್ ಫಿಗರ್ ಬರುತ್ತೆ. ಇದು ಎಂಬೆಡೆಡ್ ಫಿಗರ್ಸ್ ಅಂತಂದೈತಲ್ಲ, ಆ ಟಾಪಿಕ್ ಅಲ್ಲಿ ಬರುತ್ತ. ಈ ಆಕೃತಿ ಐತಲ್ಲ, ಇದ್ ನೋಡ್ರಿ, ಈ ತರ ಆಕೃತಿ ಐತ. ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತೇನೆ. ಈ ತರ ಬರುತ್ತ, ಈ ತರ ಒಂದು ಆಕೃತಿ ಬರುತ್ತ. ಇದು ಎಲ್ಲಿ ಬರುತ್ತ ಅಂತ ಹೇಳಿ ಕೇಳಿದಾರ. ಸೊ ಯಾವ ಫಿಗರ್ ಗಳಲ್ಲಿ, ಇದ್ರಲ್ಲಿ ಬರುತ್ತಾ, ಅಥವಾ ಬಿ ಆಪ್ಷನ್ ಅಲ್ಲಿ ಬರುತ್ತಾ, ಅಥವಾ ಸಿ ಆಪ್ಷನ್ ಅಲ್ಲಿ ಬರುತ್ತಾ, ಅಥವಾ ಡಿ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತಾ ಅಂತಂದೇಳಿ. ಇದನ್ನೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇವಾಗ ಆಟ ಆಡ್ತಾರ ನೋಡ್ರಿ. ಸೊ ಅವ್ರಿಗೆ ಏನಂತಂದ್ ಹೇಳಿದ್ರೆ, ಒಂದು ಆಕೃತಿಗಳನ್ನ ಕೊಟ್ಟಿರ್ತಾರ, ಅಲ್ಲಿ ಹೋಗಿ ಅವ್ರೆಲ್ಲ ಏನಂತಂದ್ ಹೇಳಿದ್ರೆ ಇಡ್ತಿರ್ತಾರ, ಪಜಲ್ ಸಾಲ್ವ್ ಮಾಡೋ ತರ. ಆ ತರ ಕ್ವಶನ್ ಐತಿ ಇದು. ಆಪ್ಷನ್ ಬಿ ದಲ್ಲಿ ಬರುತ್ತ ಅಂತಂದ್ ಹೇಳಿದ್ರಿ. ಎಲ್ಲಿ ಬರುತ್ತ ಬಿ ದಲ್ಲಿ, ಬಿ ಒಳಗಡೆ ಎಲ್ಲಿ ಬರುತ್ತ, ಬಿ ಒಳಗಡೆ ಎಲ್ಲಿ ಬರುತ್ತ. ವೆರಿ ಗುಡ್, ಬಿ ಕರೆಕ್ಟ್ ಐತ. ಬಿ ಒಳಗಡೆ ಎಲ್ಲಿ ಬರುತ್ತ, ಎದಲ್ಲಂತೂ ಬರಕ್ ಚಾನ್ಸೇ ಇಲ್ಲ, ಎಲ್ಲೂ ಬರಂಗಿಲ್ಲ. ಎ ನೋಡಿದ ತಕ್ಷಣ ಗೊತ್ತಾಗತ್ತ. ಇಲ್ಲಿ ನೋಡ್ಕೋಬಹುದು, ಬಟ್ ಆದ್ರೆ ಇಲ್ಲಿ ಡೌಟ್. ಅಂದ್ರೆ ಈ ತರ ಒಂದ್ ಗೆರೆ ಬರ್ಬೇಕಲ್ಲ, ಈ ತರ ಸ್ಟ್ರೇಟ್ ಲೈನ್ ಒಂದ್ ಬರ್ಬೇಕು ನೋಡ್ರಿ. ಬಿ ದಲ್ಲಿ ಹೇಳಿದಾರೆ ಅಂತಂದ್ ಹೇಳಿದ್ರೆ ಬಿ ದಲ್ಲಿ ಹುಡ್ಕೊಂಡು, ಎಲ್ರಿಗೂ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡ್ರಿ, ಈ ತರ ನೋಡ್ಕೋಬಹುದಾ. ಇಲ್ಲಿ ಬಂದೈತ್ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತ. ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅದೇ ತರ 14ನೇದು. ಬೆಂಗಳೂರು ಅನ್ನೋದೇನಂತಂದ್ ಹೇಳಿದ್ರೆ, ಇಲ್ಲಿ ಫೈಂಡ್ 4th ಟರ್ಮ್, 4ನೇ ಟರ್ಮ್ ಕಂಡಿಡಿಯೋ ಟಾಪಿಕ್ ಅಲ್ಲಿ ಬರುತ್ತೆ ಈ ಕ್ವಶನ್. ಬೆಂಗಳೂರನ್ನ ಏನಂತ ಕರಿತೀವಿ, ಉದ್ಯಾನಗಳ ನಗರಿ ಅಂತ ಕರಿತೀವಿ. ಶ್ರೀನಗರವನ್ನ, ಜಮ್ಮು ಕಾಶ್ಮೀರದ ಶ್ರೀನಗರವನ್ನ ಸರೋವರಗಳ ನಗರಿ, ಅಂದ್ರೆ ಅಲ್ಲಿ ಸರೋವರಗಳು ಜಾಸ್ತಿ ಇದಾವ.
ಸೇಮ್ ಅದೇ ತರ ಕೋಲ್ಕತ್ತಾವನ್ನ ಏನಂತ ಕರೀತಾರ ಅಂತಂದೇಳಿ, ಕೋಲ್ಕತ್ತಾವನ್ನ ಏನಂತ ಕರೀತಾರೆ? ವೆರಿ ಗುಡ್, ಆನಂದದ ನಗರಿ ಅಂತ ಕರೀತಾರೆ. ಏನಂತ ಕರೀತಾರ? ಆನಂದದ ನಗರಿ ಅಂತ ಕರೀತಾರೆ. ವೆರಿ ಗುಡ್. ಅದೇ ತರ ನೆಕ್ಸ್ಟ್ ನೋಡ್ರಿ, 15ನೇ ಕ್ವಶನ್. 15ನೇ ಕ್ವಶನ್ ನೋಡ್ರಿ, ಇದಕ್ ನೀವು ಟೈಮ್ ತಗೊಳ್ರಿ, ಸಾಲ್ವ್ ಮಾಡ್ರಿ. ನಾವೇನ್ ಮಾಡ್ಬೇಕ, ಇಲ್ಲಿ ಎ ಬಿ ಸಿ ಅಂತಂದೈತಲ್ಲ, ಈ ಪ್ಲೇಸ್ ಅಲ್ಲಿ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇವುಗಳನ್ನ ಯೂಸ್ ಮಾಡ್ಕೊಂಡು ನಮಗ್ ಆನ್ಸರ್ 85 ಅಂತ ತೆಗಿಬೇಕು. ಸೇಮ್ ಅದನ್ನ ಇಲ್ಲಿ ಏನ್ ಯೂಸ್ ಮಾಡಿರ್ತೀರಿ ಅದನ್ನೇ ಸೇಮ್ ಇಲ್ಲೂ ಕೂಡ ಯೂಸ್ ಮಾಡ್ಬೇಕು. ಎ ಮತ್ತು ಬಿ ಮತ್ತು ಸಿ ವ್ಯಾಲ್ಯೂಗಳನ್ನ ಸೇಮ್ ಅದೇ ತರ ಯೂಸ್ ಮಾಡ್ಕೊಂಡು ಲಾಸ್ಟ್ ಆನ್ಸರ್ ಎಷ್ಟು ಬರುತ್ತೆ ಟ್ರೈ ಮಾಡಿ. ಇಲ್ಲಿ ಚಿಕ್ಕ ಸಂಖ್ಯೆಗಳಿದ್ವು ಅಂತಂದು ಹೇಳಿದ್ರೆ ಸಣ್ಣ ಸಣ್ಣ ಸಂಖ್ಯೆಗಳನ್ನ ಇಂಟು ಮಾಡಕ್ ಟ್ರೈ ಮಾಡ್ಬೇಕು. ಅದಾದ ನಂತರ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಪ್ಲಸ್ ಮಾಡಕ್ ಟ್ರೈ ಮಾಡ್ಬೇಕು. ಇದಷ್ಟೇ ಹಿಂಟ್ ನಿಮಗೆ, ಇದ್ ಬಿಟ್ರೆ ಯಾವ್ದು ಟ್ರಿಕ್ಸ್ ಇಲ್ಲ ಈ ಸಲ ಇದಕ್ ಕ್ವಶನ್ಗೆ. ಎಸ್, ವೆರಿ ಗುಡ್. ಯಾರೋ ಒಬ್ರು ಆನ್ಸರ್ ಹೇಳಿದ್ರು 95 ಆಗಂಗಿಲ್ಲಪ್ಪ, 95 ಆಗುದಿಲ್ಲ, 90 ಆಗುದಿಲ್ಲ. ಇಲ್ಲಿ ನೋಡ್ರಿ, ನಾನು ಹೇಳ್ಕೊಡ್ತೀನಿ, ಅವುಗಳನ್ನ ಹಾಕ್ರಿ. ಇವಾಗ ಎ ವ್ಯಾಲ್ಯೂ ಏನ್ ಹಾಕ್ರಪ್ಪ ಅಂತಂದ್ ಹೇಳಿದ್ರೆ ಪ್ಲಸ್ ಅಂತಂದ್ ಹಾಕ್ರಿ. ಎ ವ್ಯಾಲ್ಯೂನ ಪ್ಲಸ್ ಅಂತಂದ್ ಹಾಕ್ರಿ, ಬಿ ವ್ಯಾಲ್ಯೂನ ಇಂಟು ಅಂತಂದ್ ಹಾಕ್ರಿ, ಸಿ ವ್ಯಾಲ್ಯೂನ ಮೈನಸ್ ಹಾಕ್ರಿ. ಸೊ ಇದನ್ನ ಹಾಕಿ ಟ್ರೈ ಮಾಡ್ರಿ. ಸೊ ಫಸ್ಟ್ ಒನ್ ಕೆಲವು ಜನ ಮಾಡ್ರಿ, ಇದನ್ ಕೆಲವು ಜನ ಮಾಡ್ರಿ, ಇದನ್ ಕೆಲವು ಜನ ಮಾಡ್ರಿ. ಸೊ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಹೇಳ್ರಿ. ಫಸ್ಟ್ ಒನ್ ಕರೆಕ್ಟ್ ಆಗಿ ಬರುತ್ತಾ 85, 125 ಬರುತ್ತಾ? ಇಲ್ಲಿ ನೋಡ್ರಿ, 16 ಪ್ಲಸ್ ಹಾಕ್ಬೇಕು ಎ ಇದ್ದಲ್ಲಿ, 13 ಬಿ ಇದ್ದಲ್ಲಿ ಏನ್ ಹಾಕ್ಬೇಕು? ಇಂಟು ಹಾಕ್ಬೇಕು. ನೆಕ್ಸ್ಟ್ 6 ಐತೆ, ಸಿ ಇದ್ದಲ್ಲಿ ಮೈನಸ್ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ಇದನ್ನ ಚೆಕ್ ಮಾಡ್ಬೇಕು. ಇವಾಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಅದನ್ನು ಕೂಡ ಮಾಡ್ಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮೊದಲು ಇಂಟು ಮಾಡ್ಬೇಕು. 13 ಇಂಟು 6 ಎಷ್ಟಾಗತ್ತ? 6 3 18, 6 1 7, 78 ಆಯ್ತು. 16 ಪ್ಲಸ್ ಈ ತರ ಆಯ್ತು. 16 ಪ್ಲಸ್ 78 ಎಷ್ಟಾಗತ್ತ? ಫಸ್ಟ್ ನೆಕ್ಸ್ಟ್ ಎಡಿಷನ್ ಮಾಡ್ಬೇಕು. 16 ಪ್ಲಸ್ 78 ಮಾಡ್ರ 94. 94 ಮೈನಸ್ 9 ಮಾಡ್ರಿ ಅಂತಂದ್ ಹೇಳಿದ್ರೆ 85 ಬರುತ್ತೆ. ಸೇಮ್ ಅದೇ ತರ ಇದು ಕೂಡ ಸೇಮ್ ಬರುತ್ತೆ. ಇವಾಗ ಲಾಸ್ಟ್ ಅದ್ ನೋಡ್ರಿ, 10 ಪ್ಲಸ್ 15 ಬಿ ಜಾಗದಲ್ಲಿ ಇಂಟು ಹಾಕ್ಬೇಕು, 6 ಸಿ ಜಾಗದಲ್ಲಿ ಮೈನಸ್ ಹಾಕ್ಬೇಕು. 15 ಆರ್ಲೆ ಎಷ್ಟಾಯ್ತು? 90 ಆಯ್ತು. 10 ಪ್ಲಸ್ 90 ಮೈನಸ್ 20 ಆಯ್ತು. 10 ಪ್ಲಸ್ 90 ಎಷ್ಟಾಯ್ತು? 100 ಆಯ್ತು. ಮೈನಸ್ 20 ಮಾಡ್ಬೇಕು. ಲಾಸ್ಟ್ ಆನ್ಸರ್ ಎಷ್ಟು ಬರುತ್ತೆ? 80 ಅಂತಂದ್ ಹೇಳಿ ಬರುತ್ತೆ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಟಾಪಿಕ್ ಮೇಲೆ ನಾನು ಮಾಡಿಲ್ಲ ಅಲ್ಲ ಯಾವುದೇ ವಿಡಿಯೋ, ಈ ಟಾಪಿಕ್ ಮೇಲೆ ಮಾಡಿ ಹಾಕಿದ್ದೀನ ಇಲ್ಲ ಅಲ್ಲ? ಓಕೆ, ನಾನು ನೆಕ್ಸ್ಟ್ ವೀಕ್ ಒಳಗಡೆ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಬೋರ್ಡ್ ಮಾಸ್ ರೂಲ್ ಮೇಲೆ ಬರುತ್ತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬರುತ್ತೆ, ಕೊಟ್ಟಿರುವ ಎರಡು ಸಂಖ್ಯೆಗಳನ್ನ ಪರಸ್ಪರ ಅದ್ಲು ಬದಲು ಮಾಡ್ಬೇಕು. ಯಾವ್ಯಾವು? 3 ಮತ್ತು 8 ಅದಲು ಬದಲು ಮಾಡ್ಕೊಂಡು ಯಾವ ಸಮೀಕರಣ ಸರಿ ಆಗುದಿಲ್ಲ ಅಂತ ಕೇಳಿದಾನ. ಯಾವ ಸಮೀಕರಣ ಸರಿ ಆಗುದಿಲ್ಲ ಅಂತ ಕೇಳಿದಾನೆ. ಯಾವ್ದಾಗಂಗಿಲ್ಲ? ಸರಿ ಆಗತ್ತಾ ಅನ್ನೋದು ಕೇಳಿಲ್ಲ, ಸರಿ ಆಗುವುದಿಲ್ಲ ಇಲ್ಲ ಅಂತ ಕೇಳಿದಾನ. ನೀವೆಲ್ಲಾ ಮಾಡಿರ್ತೀರಿ ಬಂತ ನನಗಂತಂದೇಳಿ ಆನ್ಸರ್ ಹೇಳಿರ್ತೀರಿ. ಇದನ್ನ ಓದ್ರಿ, ಮೊದಲು ಕ್ವಶನ್ ಓದ್ರಿ. ಅದನ್ನ ಮಾಡಿದಿರಲ್ಲ ಎಲ್ಲಾರು, ಈಗ ಎಲ್ಲಾನು ಅದ್ರಲ್ಲಿ ಸರಿ ಆಗ್ತಾವ. ಯಾವ್ದೋ ಒಂದ್ ಮಾಡಿರ್ತೀರ ಅದ್ ಸರಿ ಆಗಿರತ್ತ, ಅದನ್ನ ನೀವು ಆನ್ಸರ್ ಹೇಳತ್ತೀರಿ. ಹುಚ್ಚುಗೌಡ್ರ 2 ಮಾರ್ಕ್ಸ್ ಹೋಗ್ತಾವ್ರು ಮೆರಿಟ್ ಲಿಸ್ಟ್ ನಾಗ ಹೋಗಿತ್ತ. ಅದ್ರ 2 ಮಾರ್ಕ್ಸ್ ಮೆರಿಟ್ ಲಿಸ್ಟ್ ನಾಗ ಬೇಕಿತ್ತಂದ್ರೆ ಸ್ವಲ್ಪ ತಿಳ್ಕೊಂಡ ಮಾಡ್ಕೊಂಡ್ ಮಾಡ್ರಿ. ಕ್ವಶನ್ ಓದ್ರಿ ಜರ. ಸರಿ ಆಗುದಿಲ್ಲ, ಎಲ್ಲಾನು ಇದ್ರಲ್ಲಿ ಸರಿ ಆಗ್ತಾವ ನೋಡ್ರಿ. ಇದು ಸರಿ ಆಗತ್ತ, ಇದು ಸರಿ ಆಗತ್ತ, ಇದು ಸರಿ ಆಗತ್ತ. ಆಪ್ಷನ್ ಎ ಸರಿ ಆಗಂಗಿಲ್ಲ, ಆಪ್ಷನ್ ಎ ಕರೆಕ್ಟ್ ಆಗತ್ತ. ಸೊ 3 ಇದ್ದಲ್ಲಿ ಏನ್ ಬರಿಬೇಕು? 8 ಅಂತ ಬರಿಬೇಕು. ಮೈನಸ್ 8 ಇದ್ದಲ್ಲಿ ಏನು? 3 ಬರಿಬೇಕು. ಪ್ಲಸ್ 6 ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಪ್ಲಸ್ ಹಿಂದ್ಗಡೆ ಐತೆ, ಇದ್ರ ಹಿಂದ್ಗಡೆ ಪ್ಲಸ್ ಐತೆ. 8 6 14, 14 ಮೈನಸ್ 3 ಮಾಡ್ರೆ 11 ಬರುತ್ತೆ. ಸೊ ಇದು ಬರಂಗಿಲ್ಲ, ಉಳಿದೆಲ್ಲ ಬರ್ತಾವ. ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ನೋಡ್ಕೊಂಡ್ ಮಾಡೋದ್ ಬರ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 17ನೇದ ಟ್ರಿಕ್ಸ್ ಪ್ರಕಾರ ಮಾಡ್ಬೇಕು. ಇದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೇನೆ. ಟ್ರಿಕ್ಸ್ ತುಂಬಾ ಈಸಿ ಐತಿ, 90% ಆನ್ಸರ್ ಕರೆಕ್ಟ್ ಆಗತ್ತ. ಏನೇನ್ ಮಾಡ್ಬೇಕು ನೋಡ್ರಿ, ಆನ್ಸರ್ ಏನ್ ಬರುತ್ತೆ?
ನೋಡ್ರಿ ನಮ್ಗೆ ಇದ ಗೊತ್ತಾಗಂಗಿಲ್ಲ, ಏನ್ ಮಾಡ್ರು ಕೂಡ ಗೊತ್ತಾಗಂಗಿಲ್ಲ. ನಾನೊಂದ್ ಟ್ರಿಕ್ ಹೇಳ್ಕೊಟ್ಟೇನಿ, ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಅದನ್ನ ಇನ್ನೊಂದ್ಸರಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ. ದಯವಿಟ್ಟು ಹೇಳ್ತಿದೀನಿ, 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಇಲ್ಲಿ ನಮ್ದೇನು ಸಹೋದರಿ ಕೋಡ್ ವ್ಯಾಲ್ಯೂ ಎಷ್ಟಾಗತ್ತೆ ಹೇಳ್ರಿ ಮೊದಲು. ಸ್ಲೋ ಆಗಿ ಹೇಳ್ತೀನಿ. ಸಹೋದರಿ ಕೋಡ್ ಏನಾಗತ್ತ ಕೇಳಿದಕ್ಕೆ ಆನ್ಸರ್ ಮಾಡ್ರಪ್ಪ ಎಲ್ರು. ಸಹೋದರಿ ಕೋಡ್ ವ್ಯಾಲ್ಯೂ ಏನಾಗತ್ತ? ಅಂತಿದ್ರಿಲ್ಲ ಅಂದ್ರೆ ಸಹೋದರಿ ಕೋಡ್ ಅಂದ್ರೆ ನಮ್ ಜೊತೆ ಹುಟ್ಟಿದವಳು. ನಮ್ದು ಏನಂತಂದ್ ಹೇಳಿದ್ರೆ ನಮ್ ಎರ ಅನ್ನೋದಕ್ಕಿಂತ ಏನಂತ ಹೇಳ್ಬೋದು, ನಮ್ ಕಾಲದಲ್ಲಿ ಹುಟ್ಟಿದವಳು ಸಹೋದರಿ 0. ಮಗಳು ನಮ್ ಕಾಲದಲ್ಲಿ ಹುಡ್ತಾಳೇನ? ಇಲ್ಲ, ನಮ್ಗಿಂತ ಒಂದ್ ಸ್ಟೆಪ್ ಕೆಳಗ ಅಂದ್ರೆ -1. ತಾಯಿದೇನು ನಮ್ಗಿಂತ ಒಂದ್ ಸ್ಟೆಪ್ ಮ್ಯಾಲ, ನಮ್ಗಿಂತ ದೊಡ್ಡವ್ರವ್ರು, +1. ಹೆಂಡತಿ ಏನು ನಮ್ ಜೊತೆನೆ ಹುಟ್ಟಿರ್ತಾಳೆ, ನಮ್ಗೆ ಹೆಂಡತಿ ಆಗಿರ್ತಾಳೆ, ಇದು ಕೂಡ -1. ಸಾರಿ, ಇದು ಕೂಡ ಏನಂತಂದ ಹೇಳಿದ್ರೆ 0, ನಮ್ ಜೊತೆ ಹುಟ್ಟಿದವರು, ಇದು ಕೂಡ 0 ಆಗತ್ತ. ಇಲ್ಲಿ ನೋಡ್ರಿ 2 0 ಇದಾವ. ಸೊ ಇಲ್ಲಿ ಇದಕ್ಕೊಂದು ನಾನು ಟ್ರಿಕ್ ಹೇಳ್ತೀನಿ. ಸೊ 50-50 ಕರೆಕ್ಟ್ ಆದ್ರ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಈ ತರ ಇದ್ದಾಗ ಇಲ್ಲಿ ನಮ್ಗೇನ್ ಕೇಳಿದಾರ, ಡಬ್ಲ್ಯೂ ದಿಂದ ಜಿ ವರೆಗೆ ಸಂಬಂಧ ಕೇಳಿದಾರ. ಡಬ್ಲ್ಯೂ ಇಲ್ಲಿ ಐತಿ, ಜಿ ಐತಿ, ಅಂದ್ರೆ ಎಲ್ಲಾ ತಗೊಳ್ಬೇಕು ಇವಾಗ. ಡಬ್ಲ್ಯೂ /E + F - G ಅಂತಂದ ಹೇಳಿ. ಡಬ್ಲ್ಯೂ ಅಂದ್ರೆ ಸಾರಿ, ಡಿವೈಡೆಡ್ ಬೈ ಅಂದ್ರೆ ಏನೈತಿ? ಡಿವೈಡೆಡ್ ಬೈ ಅಂದ್ರೆ ಮಗಳು ಅಂತಂದೈತ. ಡಿವೈಡೆಡ್ ಬೈ ಮಗಳು. ಪ್ಲಸ್ ಅಂದ್ರೆ ಏನೈತಿ? ಪ್ಲಸ್ ಅಂತಂದ ಹೇಳಿದ್ರೆ ಗಂಡ ಅಂತಂದೈತ. ಮೈನಸ್ ಅಂದ್ರೆ ಏನೈತಿ? ಮೈನಸ್ ತಾಯಿ ಅಂತಂದೈತ. ಸೊ ಇವಾಗ ಮಗಳದ್ದು ಕೋಡ್ ಏನಾಗತ್ತ? ನಮ್ಗಿಂತ ಚಿಕ್ಕವರು, ಒಂದ್ ಸ್ಟೆಪ್ ಕೆಳಗಡೆ, -1. ಗಂಡ ಅಂದ್ರೆ ನಮ್ ಜೊತೆನಲ್ಲ, ನಮ್ ಗಂಡ, ನಮ್ ಹೆಂಡತಿ, ನಮ್ ಜೊತೆನ ಹುಟ್ಟಿದಾರ, ಅವ್ರದ್ದು ಕೋಡ್ 0 ಆಗತ್ತ. ತಾಯಿ ಏನಾಗತ್ತ? 1 ಆಗತ್ತ. ತಾಯಿ ನಮ್ಗಿಂತ ದೊಡ್ಡವರು, ನಮ್ಗಿಂತ ಒಂದು ಸ್ಟೆಪ್ ಮೇಲೆ 1 ಆಗತ್ತ. ಇದನ್ನೆಲ್ಲ ಕೂಡ್ಸ್ರಿ. -1 + 0 ಅಂತಂದ್ ಹೇಳಿದ್ರೆ -1. -1 + 1 ಅಂತಂದ್ ಹೇಳಿದ್ರೆ ಆನ್ಸರ್ ಏನ್ ಬರುತ್ತೆ? ಕೂಡ್ಸಿದ್ರ 0 ಅಂತಂದ್ ಹೇಳಿ ಬರುತ್ತೆ. 0 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? 0. ಸೊ ನಾನ್ ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದಾನೆ. ನೀವ್ ಯಾವಾಗ್ಲೂ ನೋಡಿದ್ರ ಈಗ ನಮ್ಮ ಫ್ಯಾಮಿಲಿ ಅಂತ ತಗೊಳ್ಬೇಕಷ್ಟ. ನಮ್ಮ ಫ್ಯಾಮಿಲಿ ಯಾವಾಗ್ಲೂ ಆನ್ಸರ್ ಏನಂತಂದ್ ಹೇಳಿದ್ರೆ ನಮ್ಮ ಫ್ಯಾಮಿಲಿ ತಗೊಳ್ಬೇಕು. ಇಲ್ಲೆಲ್ಲ ಏನಂತಂದ ಹೇಳಿದ್ರೆ ಹೆಂಡತಿ ಅಂತಂದೈತ, ಮಗಳು ಅಂತಂದೈತ, ತಾಯಿ ಅಂತಂದೈತ, ಹೆಣ್ಣು ಅನ್ನೋದು ಜಾಸ್ತಿ ಐತ. ಸೊ ಇದ್ರಲ್ಲಿ ನಮ್ಮ ಆನ್ಸರ್ ಒಳಗಡೆ ಹೆಣ್ಣು ಅನ್ನೋದು ಇದಾವ, 2 ಇದಾವ. ಬಟ್ ಅದ್ರ ನಮ್ ಫ್ಯಾಮಿಲಿ ಅವ್ರು ಯಾರು? ನಮ್ ಫ್ಯಾಮಿಲಿ, ನಮ್ ಜೊತೆ ಹುಟ್ಟಿದವರು, ನಮ್ ಫ್ಯಾಮಿಲಿ ಅಂತಂದ್ ಹೇಳ್ತೀವಲ್ಲ. ಹೆಂಡತಿ ಅನ್ನೋಳು ಬೇರೆ ಫ್ಯಾಮಿಲಿಯಿಂದ ಬಂದವಳು, ಸೊ ಆನ್ಸರ್ ಆಗಂಗಿಲ್ಲ. ನಮ್ ಫ್ಯಾಮಿಲಿ ತಗೊಳ್ಬೇಕು, ಅಂದ್ರೆ ಸಹೋದರಿ ಆನ್ಸರ್ ಕರೆಕ್ಟ್ ಆಗತ್ತ. ಕ್ಲಿಯರ್? ಸೊ ಇದೊಂದು ಟ್ರಿಕ್ ನೆನ್ಪಿಟ್ಕೊಡ್ರಿ. ಯಾಕಂತಂದ್ ಹೇಳಿದ್ರೆ ಇಲ್ಲೂ ಕೂಡ ಏನಾದ್ರೂ ಬೇರೆ ವ್ಯಾಲ್ಯೂ ಬಂದಿತ್ತು ಅಂತಂದ್ ಹೇಳಿದ್ರೆ 100% ನೀವು ಸಹೋದರಿ ಅಂತಂದ್ ಹೇಳ್ತಿದ್ರಿ. ಬಟ್ ಆದ್ರೆ ಇಲ್ಲಿ 2 ವ್ಯಾಲ್ಯೂ ಸೇಮ್ ಬಂದಿದ. ಅವಾಗ ಏನ್ ತಗೊಳ್ಬೇಕು? ಇಲ್ಲಿ ಚೆಕ್ ಮಾಡ್ಬೇಕು. ಹೆಂಡತಿ, ಮಗಳು, ತಾಯಿ ಅಂತಂದ್ ಹೇಳಿ ಹೆಣ್ಣು ಜಾಸ್ತಿ ಐತೆ ಅಂದ್ರೆ ಹೆಣ್ಣು ಕರೆಕ್ಟ್ ಆಗತ್ತ. ಅಂದ್ರೆ ಏನಂತ ಹೇಳ್ತೀವಿ, ಆ ಸಂಬಂಧ ಹೆಣ್ಣಿನ ತರ ಇರ್ಬೇಕು. ಅಂದ್ರೆ ತಾಯಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಈ ತರ ಇರ್ಬೇಕು. ಟ್ರಿಕ್ ಹೇಳ್ಕೊಡ್ತಿದ್ದೀನಿ. ಇಲ್ಲೆಲ್ಲಾದ್ರು ತಂದೆ, ಗಂಡ ಈ ತರ ಇತ್ತಂತಂದ್ ಹೇಳಿದ್ರೆ ಈ ಕೋಡ್ ವ್ಯಾಲ್ಯೂ ಅಲ್ಲಿ ಗಂಡಿಗೆ ರಿಲೇಟಿವ್ ಇರುವ ಒಂದು ಸಂಬಂಧ ಇರಬೇಕು. ಸೊ ಅದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನಮ್ ಫ್ಯಾಮಿಲಿ ಅವರಾಗಿರ್ಬೇಕು. ಹೆಂಡತಿ ಅನ್ನೋಳು ಬೇರೆ ಫ್ಯಾಮಿಲಿಯಿಂದ ಬಂದವಳು, ಆಮೇಲೆ ನಮ್ ಫ್ಯಾಮಿಲಿ ಆದವಳು. ಬಟ್ ಅದರ ಸಹೋದರಿ ನಮ್ ಜೊತೆ ಹುಟ್ಟಿದವಳು, ನಮ್ ಫ್ಯಾಮಿಲಿ. ಅದಕ್ಕೂ ಮತ್ ಕಮೆಂಟ್ಸ್ ಹಾಕ್ಬೇಡ್ರಪ್ಪ, ಸರ್ ನೀವು ಸಂಬಂಧಗಳ ಬಗ್ಗೆ ಏನೇನೋ ಮಾತಾಡತ್ತೀರಿ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ? 1ನೇ ಪದ 2ನೇ ಪದಕ್ಕೆ ರಿಲೇಟ್ ಆಗೈತೆ, ಹಂಗ ಸೇಮ್ 3ನೇ ಪದ 4ನೇ ಫೈಂಡ್ 4th ಟರ್ಮ್ ಅಂತಂದ ಟಾಪಿಕ್ ಐತಲ್ಲ, ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾನ. ಏನಾಗೈತಿ? F/X/Y/I ಏನಾಗೈತಿ? ಯಾವ್ದಕ್ ಸಂಬಂಧಪಟ್ಟೈತಿ? E/W/X/H ಸಂಬಂಧಪಟ್ಟೈತೆ. ಸೇಮ್ ಅದೇ ತರ G/L/N/B ಅನ್ನೋದು ಯಾವ್ದಕ್ ಸಂಬಂಧಪಡುತ್ತ ಅಂತಂದೇಳಿ. ವೆರಿ ಗುಡ್. ನೋಡೋಣ ಲಾಜಿಕ್ ಏನಿಲ್ಲಿ? ಲಾಜಿಕ್ -1. ಹಾ, ಓಕೆ. ಇಲ್ಲಿ ನೋಡ್ರಿ, ದಿಂದ F ಬರ್ದಾನ ಅಂತಂದ್ ಹೇಳಿದ್ರ ABCD ಬರ್ಕೊಳ್ಳೋಣ. ABCD ಬೇಡಲ್ಲ. EF ಅಂದ್ರ -1. F ಗ -1 ಮಾಡಿದ್ರೆ E ಬರುತ್ತ, X ಗೆ -1 ಮಾಡಿದ್ರೆ W ಬರುತ್ತ, Y ಗೆ -1 ಮಾಡಿದ್ರೆ 1 X ಬರುತ್ತ, I ಗೆ -1 ಮಾಡಿದ್ರೆ H ಬರುತ್ತೆ. ಸೇಮ್ ಅದೇ ತರ ಎಲ್ಲದಕ್ಕೂ -1 ಮಾಡ್ಕೋಬೇಕು. G ಗೆ -1 ಮಾಡಿದ್ರೆ FEFG ಅಂದ್ರೆ ಹಿಂದಿನ ಸಂಖ್ಯೆ, ಹಿಂದಿನ ಲೆಟರ್ F. L ದ ಹಿಂದಿನ ಲೆಟರ್ ಏನು? K. -1 ಎಲ್ಲ ಕಡೆ. N ದ ಹಿಂದಿನ ಲೆಟರ್ M. B ದ ಹಿಂದಿನ ಲೆಟರ್ A.
FKMA ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತೆ. ಸೊ ಫಸ್ಟ್ ಒನ್ನೇ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನೋಡ್ರಿ. ಜಿದ್ -1 ಮಾಡ್ರೆ ಎಫ್ ಬರುತ್ತೆ. ಇಲ್ಲೆಲ್ಲಾದ್ರೂ ಎಫ್ ಅಂತಂದೈತ ಫಸ್ಟ್ಗೆ, 3 ಆಪ್ಷನ್ ರಾಂಗ್ ಆಯ್ತು. ಸೊ ಡೈರೆಕ್ಟ್ ಜಸ್ಟ್ 10 ಸೆಕೆಂಡ್ ಒಳಗಡೆ ಗೊತ್ತಾಗತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೊಟ್ಟಿರುವ ಪದಗಳನ್ನ ಶಬ್ದಕೋಶದಲ್ಲಿ ಹೆಂಗಿದಾವ, ಡಿಕ್ಷನರಿ ಒಳಗಡೆ ಹೆಂಗಿದಾವ ಹಂಗ್ ಜೋಡಿಸಿ ಬರಿಬೇಕು. ಸೊ ಫಸ್ಟ್ ವಿಡಿಯೋ ನಾನು ಇದನ್ನ ಮಾಡಿದ್ದೇನೆ ನಿಮಗೆ ಟಾಪಿಕ್ ನ. ನೋಡ್ರಿ ಯಾವ್ದು ಬರುತ್ತೆ ಸರ್. ಎಲ್ಲಾ ಕಡೆ ಎಲ್ ಅದಾವ್ರಿ, ಎಲ್ ಅಂತೂ ತಗೊಳಕ್ ಆಗಂಗಿಲ್ಲ. ಎಲ್ಲಾ ಕಡೆ ಐ ಇದಾವ್ರಿ, ಐ ಅಂತೂ ತಗೊಳಕ್ ಆಗಂಗಿಲ್ಲ. ಎಲ್ಲಾ ಕಡೆ ಎನ್ ಇದಾವ, ಎನ್ನೂ ತಗೊಳಕ್ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇ ಅಂತಂದು ಉಳಿತು, ಇಲ್ಲಿ ಎ ಅಂತಂದು ಉಳಿತು, ಇಲ್ಲಿ ಜಿ ಅಂತಂದು ಉಳಿತು, ಇಲ್ಲಿ EAR, ಇಲ್ಲೂ MENT ಉಳಿತು, ಇಲ್ಲಿ GUIST ಅಂತಂದ್ ಹೇಳಿ. ಸೊ ಇದ್ರ ಪ್ರಕಾರ ಫಸ್ಟ್ ಲೆಟರ್ ಗಳನ್ನ ತಗೊಳ್ರಿ, ಯಾವ್ದು ಫಸ್ಟ್ ಬರುತ್ತೆ. ನಿಮಗೊಂದ್ ಟೈಮ್ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ABCDEFGHIJKLMN ಅಂತಂದ್ ಹೇಳಿ ಹಿಂಗ್ ಬರ್ಕೊಡ್ರಪ್ಪ, ಬರ್ಕೊಂಡ್ ಮಾಡ್ರಿ ಅಂತಾನು ಕೂಡ ಹೇಳಿದೀನಿ ನಿಮ್ಗ. ಸರಿ, ಇ ಎಲ್ಲೈತಿ, ಇಲ್ಲಿ 1 ಬರುತ್ತ್ರಿ. ಓಕೆ, ನೆಕ್ಸ್ಟ್ ಸರಿ ಎ ಐತ್ರಿ, ಇಲ್ಲಿ ಯಾವ್ದು ಬರುತ್ತೆ, ಇಲ್ಲಿ 2 ಬರುತ್ತ್ರಿ. ಇಲ್ಲಿ ಜಿ ಐತ್ರಿ ಸರ್, ಜಿ ಇಲ್ಲಿ 3 ಬರುತ್ತ್ರಿ. ನೆಕ್ಸ್ಟ್ ಇ ಐತ್ರಿ, ಮತ್ ಈ ಜಾಗದಾಗ ಏನಂತಂದ್ ಹೇಳಿದ್ರೆ ಇಲ್ಲಿ 4 ಬರುತ್ತ್ರಿ. ನೆಕ್ಸ್ಟ್ ಜಿ ಅಂತಂದೈತ್ರಿ, ಇಲ್ಲೇ 5 ಬರುತ್ತ್ರಿ. ಕ್ಲಿಯರ್? ಹಂಗಾದ್ರೆ ಫಸ್ಟ್ ಯಾವ್ದು ಬರುತ್ತೆ, 2 ಬರುತ್ತೆ. ಫಸ್ಟ್ ಯಾವಾಗ್ಲೂ 2 ಬರುತ್ತೆ. ಇಲ್ಲಿಂದ ಚೆಕ್ ಮಾಡ್ರಿ, ಡಿಕ್ಷನರಿ ಪ್ರಕಾರ 2 ಬರುತ್ತೆ. ಈ 2 ಪ್ಲೇಸ್ ಅಲ್ಲಿ 1 ಅಥವಾ 4 ಬರುತ್ತೆ. ನೆಕ್ಸ್ಟ್ 2 ಪ್ಲೇಸ್ ಅಲ್ಲಿ 3 ಅಥವಾ 5 ಬರುತ್ತೆ. ನೋಡ್ರಿ, ಆಪ್ಷನ್ 1 ರಾಂಗ್ ಆಗತ್ತಾ, ಆಪ್ಷನ್ 2 ರಾಂಗ್ ಆಗತ್ತಾ. ಎಲಿಮಿನೇಷನ್ ಮೆಥಡ್ ಮಾಡಿದ್ರ ಇವೆರಡು ರಾಂಗ್ ಆಯ್ತು. ಇನ್ ನೆಕ್ಸ್ಟ್ ಇವನ್ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್ 1, 4 ಅಲ್ಲಿ ಯಾವ್ದು ಬರುತ್ತೆ, 1 ಮತ್ತು 4ರಲ್ಲಿ ನೋಡ್ರಿ. 1 ಮತ್ತು 4ರಲ್ಲಿ 1ರ ಮುಂದೆ ಏನು ಇಲ್ವೇ ಇಲ್ಲ. ಅಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತಾ, 1 ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತಾ, 1 ಅಂತಂದ್ ಬರುತ್ತೆ. ಆಮೇಲೆ 4. ಸೊ 2, 1, 4 ಅಂತಂದ್ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಯ್ತು. ನೆಕ್ಸ್ಟ್ ನೋಡೋದೇ ಬೇಕಾಗಿಲ್ಲ. ಸೊ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೊಂತ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೇಕು. 100% ಆನ್ಸರ್ಸ್ ಕರೆಕ್ಟ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಇದು ಕಂಪ್ಲೀಟ್ ಮಾಡ್ಬೇಕು, ಸಿರೀಸ್ ನ ಕಂಪ್ಲೀಟ್ ಮಾಡ್ಬೇಕು, ಅಲ್ಫಾಬೆಟ್ ಸಿರೀಸ್. ಸೊ ಫಸ್ಟ್ 1 ಕೇಳಿದಾನ, Y ಐತಿ, V ಐತಿ, SPM ಅಂತಂದ್ ಐತೆ. ಈ ತರ ಬಂದಾಗ ಈ ಕಡೆಯಿಂದ ಬರ್ರಿ ಅಷ್ಟ. ಸೊ ಈ ಕಡೆಯಿಂದ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂಡ್ ಬರ್ರಿ, ಆನ್ಸರ್ ಬರುತ್ತೆ. ಟ್ರೈ ಮಾಡ್ರಿ, ಯಾವ್ದು ಬರುತ್ತೆ. ಏನ್ ಮಾಡ್ಕೊಬೇಕು, ಲಾಜಿಕ್ ಏನ್ ಬರುತ್ತಾ, ಲಾಜಿಕ್ ಏನ್ ಬರುತ್ತಾ. ಓಕೆ, ಬಿ ಬರುತ್ತೆ. ಓಕೆ, ಡನ್. ಲಾಜಿಕ್ ಏನು, ಸೊ ಈ ಕಡೆಯಿಂದ ಬರ್ರಿ ಅಂತಂದ್ ಹೇಳಿದ್ರೆ ಎಮ್ಗ +3 ಮಾಡ್ರಿ, MNOP +3 ಮಾಡ್ರ ಪಿ ಬರುತ್ತೆ. ನೆಕ್ಸ್ಟ್ ಪಿ +3 ಮಾಡ್ರಿ ಎಸ್ ಬರುತ್ತೆ. ಎಸ್ ಮತ್ತೆ 3 ಕೂಡಿಸ್ರಿ ವಿ ಬರುತ್ತೆ. ವಿ ಮತ್ತೆ 3 ಕೂಡಿಸ್ರಿ ವೈ ಬರುತ್ತೆ. ವೈಗ್ 3 ಕೂಡಿಸ್ರಿ ZAB. ಆನ್ಸರ್ ಏನಂತಂದ್ ಹೇಳಿದ್ರೆ ಬಿ ಬರುತ್ತೆ. ಸೊ ನೋಡ್ರಿ, ಡನ್. ಸೊ ಟೋಟಲ್ ಆಗಿ 20 ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಯಾರ್ಯಾರ್ದು ಎಷ್ಟೆಷ್ಟು ಸ್ಕೋರ್ ಆಗೈತೆ, ಸ್ಕೋರ್ ಯಾರ್ಯಾರ್ದು ಎಷ್ಟೆಷ್ಟಾಗೈತೆ, ಸ್ಕೋರ್ ಎಷ್ಟಾಗೈತಿ. ಸೊ ಟೋಟಲ್ ಕರೆಕ್ಟ್ ಎಷ್ಟಾಗಿದಾವು, ಇಂಟು 2 ಮಾಡ್ರಿ. ಅದಾದ ನಂತರ ರಾಂಗ್ ಎಷ್ಟಾಗ್ಯಾವ, ಸೊ ಅದಕ್ಕೆ 0.25 ಮಾಡ್ರಿ. ಅಂದ್ರ 4 ತಪ್ಪಾಗಿದ್ದು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋಯ್ತು. ಇನ್ನು ಓದ್ಬೇಕು. ಯಾರ್ಯಾರ್ದು ಕಮ್ಮಿ ಆಗಿದಾವೋ, 15 ಕೆಳಗೆ ಯಾರ್ಯಾರು ಆಗಿದಾವೋ, ಯಾವ್ಯಾವ ಟಾಪಿಕ್ ಅಲ್ಲಿ ಮಿಸ್ಟೇಕ್ ಮಾಡಿರ್ ನೋಡ್ರಿ, ಆ ಟಾಪಿಕ್ ಗಳನ್ನ ಇನ್ನೊಂದ್ಸರಿ ನೋಡ್ಕೋಬೇಕು. ವೆರಿ ಗುಡ್. ಸೊ ನಮ್ದು ಇವಾಗ 20 ಕ್ವಶನ್ಸ್ಗೆ ಇಂಟು 2 ಮಾಡ್ರ ಟೋಟಲ್ ಆಗಿ ಎಷ್ಟು, 40 ಮಾರ್ಕ್ಸ್. 20 ಕ್ವಶನ್ಸ್ ಇಂಟು 2 ಮಾಡ್ರ 40 ಮಾರ್ಕ್ಸ್. ಸೊ ಇಲ್ಲಿ ನಮಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳು ಬರ್ಬೇಕು, ಅಂದ್ರೆ ಆಲ್ಮೋಸ್ಟ್ 18 ಅಥವಾ 19, ಒಂದ್ ಯಾವ್ದಾದ್ರು ರಾಂಗ್ ಆದ್ರೂ ಪರವಾಗಿಲ್ಲ, 1, 2, ಮಿನಿಮಮ್ 18 ಆದ್ರೂ ಕರೆಕ್ಟ್ ಆಗ್ಬೇಕು. ಅಂದ್ರೆ 36 ಮಾರ್ಕ್ಸ್ ಇಲ್ಲೇ ಬರ್ಬೇಕು ನಮ್ಗೆ. 36 ಮೇಲೆ, 35 ಮೇಲೆ ಅಥವಾ 36 ಮೇಲೆ ಇಲ್ಲೇ ಬರ್ಬೇಕು ಈ ಒಂದ್ ಸೆಕ್ಷನ್ ಒಳಗಡೆ. ನೆಕ್ಸ್ಟ್ ಸೆಕ್ಷನ್ ನಾವು ನೋಡ್ಕೊಳ್ಳೋಣ ಮಾತು. ಸೊ ನಾಳೆ ಕ್ಲಾಸ್ ಅಲ್ಲಿ ಮತ್ತೆ GK ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡ್ತೀನಿ. ಕಂಪಲ್ಸರಿ ನಾನು ಎಲಿಮಿನೇಷನ್ ಮೆಥಡ್ ಮಾಡ್ತೀನಿ. ನೀವೆಲ್ರು ಏನ್ ಕಲಿಬೇಕು ನಾಳೆಗೆ, ನನ್ಗೆ ಆನ್ಸರ್ ಬೇಡ, ಕರೆಕ್ಟ್ ಆನ್ಸರ್ ಬೇಡವೇ ಬೇಡ. ನಾನು ದಯವಿಟ್ಟು ಹೇಳ್ತಿದ್ದೀನಿ ನಿಮ್ಗೆ, ನಾನು ಹೇಳ್ತೀನಿ, ನಾನೇ ಕರೆಕ್ಟ್ ಹೇಳ್ತೀನಿ, ಸರ್ಗ್ ನಾನೇ ಫಸ್ಟ್ ಹೇಳ್ತೀನಿ.
ಈ ಅಟಿಟ್ಯೂಡ್ ಎಲ್ಲ ಬೇಡ. ಮೊದಲು ರೆಕಾರ್ಡ್ ಬಂದ್ ಮಾಡ್ತೀನಿ.